ಆಸನ ಹಾಕುವುದಂದ್ರೆ ಶರೀರ ಮಡ್ಸೋದು ಕೈಕಾಲು ಮಡ್ಸ್ಕೊಂಡು ಕೂಡುವುದಲ್ಲ. ನೀ ಹೆಂಗ್ ಬೇಕಾದಂಗೆ ಕೂಡು. ಅಂತಃಕರಣ ಚೈತನ್ಯ ತನ್ನ ನಿಜವಾದ ಇರುವಿನಲ್ಲಿ ಕೂಡುವುದಕ್ಕೆ ಆಸನ ಅಂತ. ಅಲ್ಲಿ ನಿಲ್ಲಬೇಕು ಸ್ಥಿರವಾಗಿ. ಆಸನ ಸ್ಥಿರ ಆಗಬೇಕು ಅಂತ. ಮನಸ್ಸು ನಿಲ್ಲಬೇಕಲ್ಲ, ತನ್ನ ಆತ್ಮಭಾವದಲ್ಲಿ ನಿಲ್ಲಬೇಕು. ವಾಸನ ಇರಲಿಲ್ಲ ಸ್ವಚ್ಛ ಇತ್ತ ನಿಲ್ತೈತೆ ಅದು. ವಾಸನ ಇದ್ದು ಅಂದ್ರೆ ನಿಲ್ಲುವುದಿಲ್ಲ ಅದು. ಎಲ್ಲಿ ನಿಲ್ಲುವುದಿಲ್ಲ ಅದು. ವಾಸನ ಎಳ್ಕೊಂಡು ಹೋಗ್ಬೇಕು. ಇದು ಪಾರಮಾರ್ಥಿಕ ಅರ್ಥ. ಡಾಂಬ್ರೆ ಎಲ್ಲ ಆಸನ ಹಾಕ್ತಿರ್ತಾರ. ಹಾಕ್ತಾರಿಲ್ಲ. ಎಂತೆಂತ ವಾಸ್ತು ಹಾಕ್ತಿರ್ತಾರ. ಕೈ ಕಾಲೆಲ್ಲ ಮುರಿದು ಬಿದ್ದಿ ಮಾಡಿ ಹೋಗಿದ್ರು. ಅವ್ರಿಗೆ ಆಗ್ಬೇಕಾಗಿತ್ತು. ಮನಸ್ಸು ಸುಖದಲ್ಲಿ ನಿಲ್ಲಬೇಕು. ಅದು ಅದಕ್ಕೆ ಸುಖಾಸನ ಅಂತಾರೆ. ಸ್ಥಿರಂ ಸುಖಾಸನಂ ಅಂತ. ಸುಖರೂಪವಾದ ಇರುವಿನಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲುವುದಕ್ಕೆ ಸುಖಾಸನ ಅಂತ. ಈಗ ನಮ್ಮ ಸ್ವರ್ಗ ನಾವು ಕಳ್ಕೊಂಡಂಗೆ ಆಗೈತಿ. ಮರ್ತೇವೆ ಅದನ್ನ. ಮರ್ತದನ್ನ ನಾವು ಹೊಳ್ಳಿ ತಿರುಗಿ ನಿಂತು ನೋಡ್ಕೊಂಡಿವ ಅಂದ್ರೆ ಪಡ್ಕೊಂಡಂಗೆ ಆಗೈತಿ. ನಮಗೆ ನಾವೇನು ಬೇಸರ ಆಗುದಿಲ್ಲ. ನಾವು ಅಲ್ಲದ್ದೆಲ್ಲ ಬೇಸರ ಆಕೈತಿ. ಇವೆಲ್ಲ ಶರೀರನು ಬೇಸರಕ್ಕಾವು, ತೋರಿಕೆ ವಸ್ತುಗಳೆಲ್ಲ ಬೇಸರಕ್ಕಾವು. ನಿಂದ ಭಾಳ ದಿನ ಬದುಕ್ ನೀನು ಅಂದ್ರೆ ಗೊತ್ತಾಕೈತಿ ಅಂತಿದ್ರಿ ಸಣಕಿ ಸರ್. ಬೇಸರ ಆಕೈತ್ರಿ ಅದು. ಏನಪ್ಪ ಬೇಸರ ಆಯ್ತಪ್ಪ ಜೀವನ ಅಂತ. ಬರ್ಬರ್ತ ಕ್ಷೀಣಕ್ಕೋಂತ ಹೋಗುದು. ನಾನು ಅನುಕೂಲ ಇರೋ ಮಟ್ಟ ಒಳ್ಳೆ ಬೇಷ ಅನಿಸ್ತೈತಿ. ಪ್ರತಿಕೂಲ ಆಗಕೈತಿ ಅಂದ್ರೆ ಬೇಸರ ಆಗೈತಿ. ಜೀವನ ಬ್ಯಾಡಪ್ಪ ಇನ್ನಂತ. ಯಾವಾಗ ಬಾದಿತ್ತಪ್ಪ ಇದು ಅಂತ ಅನ್ಸಕತ್ತೈತಿ. ಸುದ್ದಿ ಸೂರಾಗುದು ಬೇಡ, ನಿದ್ದಿ ಸೂರಾಗುದು. ಆನಂದದ ಭಾವದಾಗ ಇರಾಕ್ ಕಲಿ. ಬಹಳಷ್ಟು ಮಾತಾಡೋದು ಬಿಟ್ಟು ಬಿಡ್ರಿ. ಬಹುನ್ ಶಬ್ದಾನ್ ವಿಮುಂಚತರ ವಾಚೋ ವಿಜ್ಞಾಪನಂ ಎತ್ತದ. ಸುಮ್ಮನೆ ಇರೋ ಗತ್ತು ಕಲೀರಿ. ಅದು ಬರ್ಬೇಕಲ್ಲ. ಅಭ್ಯಾಸ ಬಲದಿಂದ ಅದು ಬರ್ತೈತಿ. ಸುಮ್ಮನೆ ಇರುವುದು. ಸುಮ್ಮನೆ ಇರೋವನ್ನ ಊರ ಹರಿದ್ರು ತೀವ್ರ ಸುಮ್ಮನೆ. ಹಂಗೆ ಸುಮ್ಮನೆ ಇದ್ಬಿಟ್ರೆ ಜಗತ್ತ ಹೋಗೋ ಅಲ್ಲ. ಎದಕ್ಕೆ ಹೋಗೈತಿ. ಸುಮ್ಮನೆ ಇರುವುದು ಭಾಳ ಕಠಿಣ. ಮನಸ್ಸನ್ನು ಸುಮ್ಮನೆ ಅಭ್ಯಾಸ ಬಲದಿಂದ ಅದ ವಾಸನ ಎಲ್ಲ ನಾಶ ಮಾಡ್ಕೊಂಡೇ ಬರ್ತೈತಿ. ನಿದ್ದೆ ಬಂದ್ರೆ ಏನ್ ಕೆಟ್ಟಲ್ರಿ. ಬಾಳೆ ಚಿಂತೆ ಬರ್ಬಾರ್ದು ನಮ್ಗೆ. ಬಾಳೆ ನೆನಪು ಬರ್ಬಾರ್ದು. ನೋಡಿ, ನನ್ನ ಹೊಲ ಮನಿ ಬದುಕು ಬಾಳೆ ಅಂಡ್ರು ಗಾಂಡ್ರು ಮಕ್ಕಳು ನಮ್ಮೂರು ಸುದ್ದಿ ಬರಬಾರ್ದು ನಮಗೆಲ್ಲ. ಚಿಂತೆ ಚಾಲು ಆಗ್ತದೆ. ಅದಕ್ಕೆ ಮನಸ್ಸನ್ನು ಚಿಂತೆ ಹತ್ತದೆ ಇರ್ತಕ್ಕಂಥ ಸ್ಥಾನದಾಗಿಡಬೇಕು. ಅದು ನಿನ್ನಲ್ಲಿ ಐತಿ. ಮನಸ್ಸಿಗೆ ಚಿಂತೆ ಹತ್ತದೆ ಇರ್ತಕ್ಕಂಥ ಸ್ಥಾನ ಅದ ಆ ಪರಬ್ರಹ್ಮ ಅಂತ. ಅದ ಶಣಿತನ. ಚಿಂತೆ ಹತ್ತದೆ ಇರ್ತಕ್ಕಂಥ ಸ್ಥಾನದ ಮನಸ್ಸನ್ನು ನಿಲ್ಲಿಸು. ಈ ಚಿಂತೆ ಬಾಳೆ ನೆನಪಿನಾಗಿರುವುದು ಶನಿತನ. ನೆಮ್ಮದಿ ಇರ್ತೈತೆ ನೋಡ್ಕೊಂಡು. ಬಾಳೆದ ಎಸಂದಾಗಿದ್ದಾವ. ಅನಾದಿ ಎಷ್ಟದವು ಅಂದ್ರೆ ಯಾವಾಗಲೂ ಇದ್ದದ್ದು ಅದು ಒಂದ ಹೌದು. ಮಾಯಾ ಅನಾದಿ ಹೌದೇನ್ರಿ ಇದು? ಅಲ್ಲ, ಯಾವಾಗಲೂ ಇದ್ದದ್ದಲ್ಲ. ಇದು ಮಧ್ಯಂತರದಲ್ಲಿ ತೋರೈತಿ. ಅದಕ್ಕೆ ಇದು ಆದಿ ಅಂತ್ಯ ಉಳಿದದ್ದು. ಇದು ಅನಾದಿ ಆಗಿದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಿದ್ದಿಲ್ಲ. ಇದು ಇದ್ದದ್ದ ಯಾವಾಗಲೂ ಇದ್ದಿದ್ರೆ ಇದನ್ನು ತೆಗೆದು ಹಾಕೋ ಪ್ರಯತ್ನ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಇಲ್ಲ ಅದು ನಡಬರ್ಕ ತೋರೈತಿ. ನಡಬರ್ಕ ಹೋಗುದು ಅಜ್ಞಾನದಿಂದ ತೋರೈತಿ. ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಅದಕ್ಕೆ ಅಸ್ತಿತ್ವನಾಗಿಲ್ಲ ಅನ್ನೋದು ಅನುಭವ ಬರ್ತೈತಿ.
ನೀವೇನು ಶಕ್ತಿ ಅಂತೀರಲ್ಲ, ಅದೆಲ್ಲ ತೋರಿಕೆ, ಅದಕ್ಕೆ ಅಸ್ತಿತ್ವವಿಲ್ಲ. ಶಕ್ತಿ ಇರುವುದೊಡನೆ ಸರಿಬೇರಿಕೆ ಆಗಿಲ್ಲ. ಅದು ಸರಿಬೇರಿಕೆ ಜರಾಗಿದ್ರೆ ಅದನ್ನು ನಿನ್ನನ್ನು ವಿಕಾರ ಮಾಡ್ತಿರ್ತದೆ. ಏನ್ ಮೊದಲಿಗೆ ನಾನು ಅನ್ನೋದು ಆರಂಭ ತನಗೆ ತಾನು ಅಂತ ಅನ್ಕೊಡೋದು ಆದಿಕ್ರಿಯೆ. ಅಹಂ ನಾಮ ಅಭವತ್, ಮೊದಲಿಗೆ ನಾನು ಅಂತ ತನಗೆ ಅನ್ಕೊಂಡ. ಏನ್ ಹೆಂಗೋ ಮರ್ತ ಅನ್ಯ ಭಾವನೆಯನ್ನು ತಾಳ್ತಿ. ಅನ್ಯ ಭಾವನೆಯನ್ನು ತಾಳಿದ ಕೂಡಲೇ ದುಃಖ ಶುರುವಾಯ್ತು ನೋಡ್ರಿ. ಅದಕ್ಕೆ ಅನ್ಯ ಭಾವನೆಗಳನ್ನೆಲ್ಲ ಅಳೆದು ತನ್ನ ಭಾವನೆಯನ್ನು ಹೊಂದುವವರೆಗೂ ದುಃಖ ಇರುವುದಿಲ್ಲ. ನಮ್ಮ ಧರ್ಮ ಯಾವುದು ಅಂದ್ರೆ ಯಾವಾಗಲೂ ಇರುವಂಥದ್ದು, ಸುಖರೂಪವಾದಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾದಂಥದ್ದು ನಮ್ಮ ಧರ್ಮ. ಅದನ್ನು ನಾವು ನಂದು ಅಂತ ತಿಳ್ಕೋದಿಲ್ಲ. ನಾವು ನಡಬರ್ಕ ಬಂದ ಜಡವಾದದ್ದು ಅರಿವಿಸಿಕೊಳ್ಳುವಂಥದ್ದನ್ನ, ಅದು ದುಃಖವನ್ನು ಕೊಡುವಂಥದ್ದನ್ನ ನಾನು ನಂದು ಅಂತೇಳಿ. ನಿನ್ನ ಗುಣಧರ್ಮ ಲಕ್ಷಣಗಳನ್ನು ಬಿಟ್ಟು ಶರೀರ ಗುಣಧರ್ಮ ಲಕ್ಷಣಗಳನ್ನು ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ಆನಂದ ಅಂತ ಜಗತ್ತಿನ ಯಾವ್ದಾರ ವಸ್ತುಗಳಿಗೆ ಕರೆದಾರ? ಗಂಡ ಅಂತಿ, ಹೆಂಡತಿ ಆನಂದ ಅಂತೀರಿ ನಾವು. ಜಗತ್ತಿನ ಯಾವ ವಸ್ತುಗಳಿಗೆ ಆನಂದ ಅಂತ ಕರೆದಾರೆ? ಆನಂದ ಅಲ್ಲಂತೆ ಅವಕ್ಕೆ ಬೇರೆ ಬೇರೆ ಹೆಸರಿಟ್ಟಾರೆ. ಮಾನವ ವಿವೇಕ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದೆಲ್ಲ ವ್ಯಾಪ್ತಿ ನೋಡ್ರಿ. ಎಷ್ಟು ಅದನ್ನ ಅನುಭವ ತಂದು ಕೊಟ್ಟರು ಅದ್ರ ಕಡೆ ಲಕ್ಷ್ಯ ಇಲ್ಲ ಅಂದ್ರೆ ಮತ್ತು ತನ್ನ ಚಾಳಿನ ಬಿಡುದಿಲ್ಲ. ಈ ಶರೀರ ಧಾರಣ ಮಾಡಿದ್ರೆ ಆನಂದದ ದಾಹ ಹೊಂದಿದಂಗ ಆತ. ಎದಕ್ಕೆ ಬಂದತ್ತೆ ಅನ್ನೋದು ತಿಳ್ಕೊ. ಇದನ್ನ ಮನುಷ್ಯನ ಶರೀರ, ಇದು ಲಾಭ ಮಾಡ್ಕೊಳ್ಳಿ. ವಯಸ್ಸಿನಾಗಿದ್ದಾಗ ಮಾಡ್ಕೋಬೇಕು ಇದನ್ನ ಕೆಲಸ. ಯೌವನ ಕಾಲಕ್ಕೆ ಆನಂದ ಸ್ಥಿತಿ ಅನುಭವ ಮಾಡ್ಕೊಂಡ್ರೆ ಅಂದ್ರೆ ಮುಪ್ಪಿನ ಕಾಲಕ್ಕೆ ಅದನ್ನ ನೆನಪು ಮಾಡ್ಕೊಂತ ಇರಕ್ಕೆ ಬರ್ತೈತಿ, ಮುನಿವೃತ್ತಿ ಬರ್ತೈತಿ. ಅದನ್ನ ಮೊದಲಿಗೆ ಅಭ್ಯಾಸ ಮಾಡಿದ್ದ ಮುಪ್ಪಿನ ಕಾಲಕ್ಕೆ ಅದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಿಮ್ಮನ್ನು ಬಿಟ್ಟು ನಿಮ್ಗೆ ಹೋಗಕ್ ಬರ್ತೈತೇನ್ರಿ? ಶರೀರ ಬಿಟ್ಟು ಹೋಗ್ತೀರಿ. ಶರೀರ ನಾವೇನು ಹೋಗುದಿಲ್ಲ, ಶರೀರ ನಮ್ಮನ್ನು ಬಿಟ್ಟು ಹೋಗ್ತೈತಿ. ನಾವು ಇರುವಂಗದ ಇದೇವಿ, ಶರೀರ ಬರ್ತೈತಿ, ಅದು ಹೋಗ್ತೈತಿ. ಎಷ್ಟೋ ಶರೀರಗಳು ಬಂದಾವ, ಎಷ್ಟೋ ಶರೀರ ಹೋಗ್ತಾವ, ಆದ್ರೆ ನಾವು ಇರುವಂಗದೇ. ನೀ ಹೆಂಗದಿ ನೋಡ್ಕೋ. ಏನ್ ನಿನ್ನನ್ನು ನೀ ಹೆಂಗದಿ ನೋಡ್ಕೋಕೆ ನಿನ್ನ ಎದುರಿಗೆ ನೀನು ಬರ್ಲಾರಿ. ಅದು ಮನಸ್ಸು ಮತ್ತು ವಾಣಿಗಳಿಗೆ ನಿಲುಕಲಾರದು ನಿನ್ನ ಸ್ವರೂಪ. ಗುಣಾಕಾರ ಭಾಗಾಕಾರ ಮಾಡಿ ಆನಂದ ತೆಗಿತೀರ. ಮೊದಲ ಇಂದ್ರಿಯ ಸಂಯಮ ಮಾಡ್ಕೊಳಕ್ ಕಲ್ಕೋರಿ. ಎಲ್ಲ ಬರೋಬ್ಬರಿ ನಡೀತೈತಿ. ಇಂದ್ರಿಯ ಸಂಯಮ ಬಂದ್ರೆ ನಿನ್ನ ಆಡಳಿತನೂ ಸರಿ ನಡೀತೈತಿ. ಇಂದ್ರಿಯ ಸಂಯಮ ಇರ್ಲಿಲ್ಲ ಅಂದ್ರೆ ನಿನ್ನ ಆಡಳಿತ ಎಲ್ಲ ಹದಗೆಡ್ತದೆ. ಏನ್ ಹೇಳ್ತದಾಗ ನಿಗ್ರಹ ಮಾಡ್ಕೋಬೇಕಲ್ಲ. ಇಂದ್ರಿಯಗಳನ್ನ ಸಿಕ್ಕಂಗೆ ಚಟಾದಿನ ಹಾಕೊಂಡ್ ಕುಂತಿ ಅಂದ್ರೆ ಏನ್ ಬೇಕಾದ ಮಾಡ್ಕೊಂತ ಮಾಡಕ್ ಚಲೋ ಹೋಗ್ತೈತಿ. ಇಂದ್ರಿಯ ಸಂಯಮ ಆಗ್ಬೇಕಾದ್ರೆ ಜ್ಞಾನವನ್ನು ಹೊಂದಬೇಕಾಗ್ತದೆ. ಈಗ ನಮ್ಗೆ ರಾಮನ ಆಡಳಿತ ನಡೆದತ್ತೇನು ಕಾಮನ ಆಡಳಿತ ನಡೆದತ್ತ? ಇಂದ್ರಿಯ ಸಂಯಮ ಇರ್ಲಿಲ್ಲ ಅಂದ್ರೆ ಕಾಮನ ಆಡಳಿತನ ಅಲ್ಲ. ವಶಿಷ್ಠಾದಿ ಋಷಿಗಳಂತವ್ರ ಕೈಯೊಳಗೆ ಆಡಳಿತ ಇದ್ದಿದ್ರೆ ಹೆಂಗಿತ್ತು? ಋಷಿಗಳಂತವ್ರ ಕೈಯಾಗ ಇದ್ರೆ ಹೆಂಗಾಕೈತಿ? ರಾಜ್ಯವೆಂಬ ಶಕಟವನ್ನು ನಾವು ನಡೆಸಬೇಕಾದ್ರೆ ಬಲ್ಲವರು ಬೇಕು. ಏನ್ ನಾವು ಆತ್ಮ ಸಂಶೋಧನದೊಳಗೆ ಯಶಸ್ವಿಗಳಾಗ್ಯವೋ ಹೆಂಗ ನೋಡ್ಕೊರಿ.
ಸುಖದ ಸಂಶೋಧನೆ ಮಾಡ್ಕೊಳ್ಳೋದ್ರಾಗ ಯಶಸ್ವಿಗಳಾಗ ಹೆಂಗೆ ಆತ್ಮನ ಸುಖರೂಪದಂತ ಇರು. ಅದು ಎಲ್ಲೈತಿ, ಅದು ಏನು ಮಾಡಿದ್ರೆ ಸಿಗ್ತೈತಿ ಅನ್ನೋದನ್ನ ತಿಳ್ಕೋರಿ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ ಬರ್ತೈತಿ. ಸುಂಬಳ ಕುಡಿಕೆ ಮುಖ ಇಟ್ಕೊಂಡು ಕುಂತ್ರಿ ಏನ್ ತಿಳ್ತಿದ್ವಿ? ಬರೀ ಸುಂಬಳ ಕುಡಿಕೆ ಒಂದಾರ ಸಾಕು. ನಟ್ಟನ್ ಮೂಗಿನಾಕಿನ್ ನೋಡೋದಿಲ್ಲ. ಎಲ್ಲರೂ ವಿಷಯದಿಂದ ಸುಖ ಹೊಂದ್ಬೇಕಂತ ಪ್ರಯತ್ನ ನಡೆಸ್ಯಾರ. ಸಾಧ್ಯ ಆಗ್ಬೋದು. ವಿಷಯದಿಂದ ಸುಖಿ ಆಗ್ತಿರ್ತ ಅನ್ನೋದೇನದ ಅವಿವೇಕನ. ಯಾವ ಕ್ರಮದಿಂದ ವೇಮನ ಸುಖಿ ಆದ? ಜಗತ್ತಿನ ಮಹಾತ್ಮರೆಲ್ಲ ಏನು ಅವಲಂಬನ ಮಾಡಿದ್ರು? ಸುಖ ಶಾಂತಿಗೋಸ್ಕರವಾಗಿ. ಈ ಭೌತಿಕ ಜಗತ್ತಿನ ಅವಲಂಬನ ಮಾಡಿದ್ರು. ಬಹಳಷ್ಟು ಆಸ್ತಿ ಪಾಸ್ತಿ ಇತ್ತಂದ್ರೆ ಆರಾಮಿರಕ್ ಬರ್ತೈತಿ. ಇದ್ದವ್ರು ಆರಾಮದಾರ ಕೇಳ್ರು. ಬಹಳಷ್ಟು ಸಾವಿರಾರು ಗಟ್ಟಲೆ ಎಕರೆ ಆಸ್ತಿ, ಸಾಕಷ್ಟು ಭವ್ಯವಾದ ಬಂಗ್ಲೆ, ಎಲ್ಲಾ ತರದ ಅನುಕೂಲ ಇದ್ದವ್ರು ಆರಾಮದಾರ ನೋಡು. ಭ್ರಮ ಆಗೈತಿ ನಮ್ಗೆ. ಎಷ್ಟೆಷ್ಟು ಹೆಚ್ಚಿಗೆ ಅಷ್ಟೆಷ್ಟು ನಿನಗೆ ದುಃಖನ, ನೆಮ್ಮದಿನ ಇರುವುದಿಲ್ಲ. ಮನುಷ್ಯನ ಶರೀರ ಧಾರಣ ಮಾಡಿ ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಜನರದಿದೆ ಇದ್ರೊಳಗೆ. ಯಾವ ವಿಶ್ವವಿದ್ಯಾಲಯದೊಳಗೆ ಎಷ್ಟು ಜನರ ಸಮಾಧಿ ಒಂದು ಸುಖಿಯಾಗಿದ್ದೀರಿ? ವಿಷಯದಿಂದ ಸುಖಿಯಾದವ್ರನ್ನ ಹಿಂದೆ ಯಾರ ಉದಾಹರಣೆ ಕಂಡಿನ? ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿ. ವಿಷಯ ಸಂಗ್ರಹ, ವಿಷಯ ಭೋಗದಿಂದ ಸುಖ ಹೊಂದಿದವ್ರು ಒಬ್ಬರ ಉದಾಹರಣೆ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡ್ರಿ. ಎಲ್ಲ ಹೇಳ ಹೆಸರೆಲ್ಲ ಹೋಗ್ಯಾರ. ಅದರಿಂದ ಹೊಂದಬೇಕಂತ ಪ್ರಯತ್ನ ಮಾಡಿ. ಬೇಕಾದಷ್ಟು ಅವುಗಳಿಂದ ಸಂಕಟ ಹೊಂದಿದ್ರು ಮತ್ತು ಅದರೊಳಗೆ ಸುಖ ಆಯ್ತಂತೆ. ಅದರಾಗ ಹಣಿಗೆ ಕುಂತ್ಕೊಳ್ಳೋದು. ವಿಷಯಾದಿಗಳಿಂದ ಸುಖ ಹೊಂದಬೇಕನ್ನೋ ಲೌಕಿಕೆಯಿಂದನ ಹೀನ ಕರ್ಮಗಳನ್ನು ಮಾಡಿ, ಹೀನ ಜನ್ಮಾದಿಗಳನ್ನು, ಹೀನ ಕರ್ಮಗಳನ್ನು ಮಾಡಿಕೊಂಡು ಹೀನ ವಾಸನಾದಿಗಳನ್ನು ಕಟ್ಕೊಂಡು ಜನ್ಮಾಂತರ ತಿರುಗುದು. ನಮಗ್ ಬೇಕಾದದ್ದು ನಮ್ಮಲ್ಲೇ ಐತಿ. ನಮ್ಮಲ್ಲಿ ಇದ್ದದ್ದನ್ನು ಹೊರಗುಡಿಕೆದು ಎಲ್ಲಿ ಸಿಗಬೇಕು? ನಿನ್ನೊಳಗೆ ಐತಿ ನಿನಗೆ ಬೇಕಾದದ್ದು. ಅದನ್ನ ಅನುಭವದಿಂದ ನೋಡಂದಾರ. ನಾವು ಇಂದ್ರಿಯಗಳ ಮುಖಾಂತರ ನೋಡಕೊಂತೇವೆ. ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ನಿದ್ರೆ ಆರಾಮ್ ಒಳಗೈತವೋ ಏನೋ ಹೊರಗೈತವೋ? ಅದನ್ನ ಯಾರ ಕಸ್ಕೊಳಕ್ ಬರ್ತೈತಿ? ನಾನು ನಮ್ಮ ನಿದ್ದೆ ಆರಾಮ್ ಅವ್ರು ಕಸ್ಕೊಂಡಾರಪ್ಪ ಅಂತೇಳಿ ಅವ್ರು ಕೂಡ ನ್ಯಾಯ ಮಾಡಕ್ ಹೋಗ್ಯೇನು? ಸಾಮಾನುಗಳನ್ನು ಕಸ್ಕೋತಾರ, ಆರಾಮಿನಾರ ಕಸ್ಕೋತಾರ? ಏನೂ ಆಗುದಿಲ್ಲ. ಯಾರು ಕಸ್ಕೊಳಕ್ ಬರುದಿಲ್ಲ. ಯಾವ ಕಳನೂ ಅದನ್ನು ಕದಿಯಲ್ಲ. ಅದು ಎಂದೂ ವಿಕಾರ ಹೊಂದುವುದಲ್ಲ, ನಾಶ ಆಗುವುದಲ್ಲ. ನಿಂದು ಯಾಕೆ ಚಿಂತೆ ಮಾಡ್ತೀವಿ? ಎದ್ರ ಸಂಬಂಧ ಚಿಂತೆ ಮಾಡ್ತೀನಿ? ಈ ಸಾಮಾನುಗಳ ಸಂಬಂಧ ಹೋದಿಲ್ಲ. ಯಾವ ತಗೊಂಡು ಹೋಗ್ಕಾನೋ, ಕೆಡ್ತಾವಿವ, ಆದ್ರೆ ಹೋಗೋಲ್ಲ. ಅವುಗಳ ಅವಲಂಬನೆ ಯಾಕೆ ಮಾಡ್ಕೊಂಡು ಕೂತೀವಿ? ಶರೀರವಾದ್ರೂ ಚಿಂತೆ ಇರಬಾರ್ದು. ಈಗ ಸದ್ಯ ಈ ಶರೀರ ಹೋಗ್ತೈತೆ ಅಂದ್ರೂ ಚಿಂತೆ ಇರಬಾರ್ದು. ಅವನು ನಿಶ್ಚಿಂತ ಪುರುಷ. ಅದಿಲ್ಲೇ ಇರಾಕ್ ಬರ್ತೈತೆ ನನಗೆ. ಅದನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ. ಶರೀರ ಸಂಬಂಧ ಇಲ್ಲೇ ನಮಗೆ ಇರಾಕ್ ಕಲಿಬೇಕು. ಶರೀರ ಇದ್ದಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರುವ ಅಭ್ಯಾಸ ನಾವು ಮಾಡಬೇಕು. ಅದು ಧೀರದ ಕೆಲಸ. ಶರೀರ ಇದ್ರೆ ನಾವಿರ್ತೇವೆ. ಶರೀರವಾದ್ಮೇಲೆ ನಾನು ಹೊಕ್ಕೇನೆ. ಇಂಥವು ಎಷ್ಟು ಶರೀರ ಬಿಟ್ಟು ಬಂದೀವಿ. ಲೆಕ್ಕಿಲ್ಲದಷ್ಟು ಶರೀರ ಬಿಟ್ಟು ಬಂದೀವಿ. ನೀ ಇರುವಂಗದ ರೀ. ಏನಾಗೈತಿ ನಿಮ್ಗೆ?
ಆ ವಿಕಾರಗಳನ್ನು ನೋಡಾವ್ ನೀವು, ಆ ಹುಟ್ಟುವುದು ಸಾಯುವುದು ನೀನು ನೋಡ್ತೀಯ ಅವನು. ಏನ್ ವಿಷಯಾದಿಗಳಿಗಿಂತಲೂ ದೇವರು ಧರ್ಮದ ಹೆಸರಿನ ಮ್ಯಾಗ ಈ ಜಗತ್ತಿನೊಳಗೆ ರಕ್ತ ಕಾಲುವೆಗಳು ಬಹಳ ಹೆಚ್ಚ ಹೊಡೆದಾಡಿ. ಹೌದು, ನಮ್ಮದು ಶ್ರೇಷ್ಠ ಜಾತಿ, ನಮ್ಮ ಜಾತಿ ಶ್ರೇಷ್ಠ, ನಮ್ಮ ದೇವ್ರು ನಿಮ್ಮ ದೇವ್ರು ಹೆಚ್ಚ ಅಂತ ತಿಳ್ಕೊಂಡು ಇದನ್ನ ನಡೆಸ್ಯಾರಿಲ್ಲ. ನಿಜದ ಎಚ್ಚರಿಕೆ ಆಗುವ ಮಟ್ಟ ಈ ವ್ಯವಹಾರ ಎಲ್ಲ ಸತ್ಯ ಕಾಣಿಸ್ತದೆ. ಸ್ವರೂಪದ ಎಚ್ಚರಿಕೆ ಆದವಾಗ ಕನಸಿನಂತೆ ಈ ವ್ಯವಹಾರ ಮಿಥ್ಯ ಅಂತ ತೋರ್ತದೆ. ಏನ್ ನಾವು ವಿಚಾರ ಮಾಡೋದಿಲ್ಲ. ಹೇಳೋ ಹೊತ್ನ್ಯಾಗ ಬೆಲ್ಲ ಜಜ್ಜು ಗುಂಡ್ಗಲ್ ಗತ್ತೆ ಕುಂತಿ ಅಥವಾ ಏನ್ ತಿಂತೈತಿ, ಏನ್ ಹೇಳ್ತಾರ ಅದ್ರ ಕಡೆ ಲಕ್ಷ ಕೊಡ್ಬೇಕಿಲ್ಲ. ಕನಸಿನ ಚಿಂತೆ ಎಚ್ಚರಿಕೆ ಒಳಗೆ ಎಚ್ಚರಿಕೆ ಆದವಂಗ ಇರ್ತೈತೇನ? ಇಲ್ಲ. ಹಂಗ ಇದ್ರ ಚಿಂತೆ ಬರಬಾರ್ದಂತಂದ್ರೆ ಸ್ವರೂಪದ ಎಚ್ಚರಿಕೆಯನ್ನು ನಾವು ಹೊಂದಬೇಕು. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕು ಅನ್ನೋ ಹಂಗೆ ಸ್ವರೂಪ ಜಾಗೃತಿಯನ್ನು ನಾವು ಹೊಂದಬೇಕಾಗ್ತೈತಿ. ಅವಾಗ ಇದ್ರ ನಿಶ್ಚಿಂತ ಆಗಿರಾಕ್ ಬರ್ತೈತಿ. ನಾವು ಬಾಯಿಲೆ ಹೇಳಿಕೆ ಕೇಳಿಕೆ ಎಲ್ಲರಿಗೂ ಬರ್ತೈತಿ. ಬ್ರಹ್ಮನಿಷ್ಠರು ಬಾಯಿ ಕಟ್ತಾರ, ಪರಂತು ಚಿಂತೆ ಕಳೆದಿರ್ಬೇಕು. ಕುಶಲ ಬ್ರಹ್ಮವಾರ್ತಾ ನಾವು ಹೇಳಕ್ ಬಹಳ ಶಾಣ್ಯಾರ ಇರ್ತಾರೆ, ಆದ್ರೆ ಅದನ್ನ ಅನುಭವ ತಗೊಳಕಾಗುದಿಲ್ಲ. ಹೌದು, ಮತ್ತು ಅದ ಚಾಳಿ ಉನ್ನತ ವಿಚಾರನ್ನ ಹೇಳ್ತಾನಂದ್ರೆ ಸುಧಾ ದೃಷ್ಟಿ ಏನಿರ್ತೈತಿ ಅಂದ್ರೆ ಮತ್ತು ಏನು ವಿಷಯಗಳ ಕಡೆಗಿನ ಇರ್ತೈತಿ. ಎಲ್ಲಾ ಬ್ರಹ್ಮ ಸ್ವರೂಪ ಅಂತೇಳಿ ದುರ್ವ್ಯವಹಾರ ಮಾಡೋ ಜನರು ಭಾಳ ಆಗ್ಯಾರ. ನಾನು ಬ್ರಹ್ಮ, ನೀನು ಬ್ರಹ್ಮ. ಬ್ರಹ್ಮಕ್ಕೇನು ವಿಕಾರ ಆಗುದಿಲ್ಲ. ದುರುಳು ವೇದಾಂತ ನಾಳೆ ಅದರ ಫಲ ಉಣ್ಬೇಕಾಗೈತಿ. ಮಂಗಿನಾಗ ಮಾಡಿದ್ರೆ ಅಧ್ಯಾತ್ಮದ ಹೆಸರಿನ ಮ್ಯಾಗ ಏನ್ ಕೆನಾರ ಮಾಡಿದ್ರೆ ಅದ್ರ ಫಲ ಉಣ್ಬೇಕಾಗೈತಿ. ಇಲ್ಲಿ ತನಕ ವಿಷಯದಿಂದ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿದ್ರಿ, ಅದು ಉಳಿದೈತಿ ಒಂದ್ ಸ್ವಲ್ಪ. ಉಳಿಲಿಲ್ಲ ಅಂದ್ರೆ ಕ್ರಮ ತಪ್ಪೈತ್ವೇನು ಬರಬೈತು ನೋಡ್ಕೊರಿ. ನೀವು ತಪ್ಪಿದ್ರೆ ಯೋಗಿ ಕ್ರಮ ಹಿಡ್ಕೋರಿ. ಈ ಜಾಗೃತ ವ್ಯವಹಾರ ಯಾರಿಗೆ ಸುಖ ಕೊಡತ್ತೆ? ಯಾವಾಗ ವಿಚಾರ ಮಾಡವ್ರು ನೀವು? ನಿದ್ದೆಯೊಳಗೆ 5-6 ತಾಸು ಖಂಡ ಆರಾಮಿದ್ದಂಗೆ ಎಚ್ಚರಿಕೆ ಒಳಗೆ 5 ನಿಮಿಷರೇ ಆರಾಮಿರಕ್ ಬರ್ತೈತೆ. ಈ ಆರಾಮಿರಾಕ್ ಬರೋದು ಬಾಳೆ ತಗೊಂಡು ಬೆಂಕಿ ಹಚ್ಚಂಗ ಎದಕ್ ಬರ್ತದೆ ಅದು? ಇಷ್ಟೆಲ್ಲ ಬಡ್ಕೊಂಡು ಆರಾಮಿರ್ಬೇಕಂತ ಮಾಡೋದು. ಬಾಳೆದಾಟ ಹೊಡಿದ್ದೆ ಆರಾಮಾಗಿರಾಕ್ ಬರ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು? ಮನೆದೆಲ್ಲ ಬೆತ್ತು ಬುಡ್ಡ ಕಲ್ಲು ಹೊತ್ತಂಗ ಬಾಳೆ. ಆನಂದಮಯವಾದ ಇರುವನ್ನು ಹೊಂದಲಿಕ್ಕೆ ಕ್ರಮ ಒಂದಾದ. ಏನ್ ಆನಂದದ ನೆನಪಿನಾಗಿದ್ದಾಗ ಬಾಳೆದ ನೆನಪು ಇರ್ತೈತೇನ? ಬಾಳೆದ ನೆನಪು ಮಾಡ್ಕೊಂತ ಕೂತ್ರೆ ಆರಾಮಿರಾಕ್ ಬರ್ತೈತೇನ? ಆರಾಮರ ಬೇಕಂತಿ ಬಾಳೆದ ನೆನಪು ಮಾಡೋದು ಬಿಡಾಕ್ ಒಲ್ಲಿ ಅಂತಿ. ಆರಾಮ್ ಬೇಕನ್ನೋರೆಲ್ಲ ಇದನ್ನ ಚಂದಾಗಿ ವಿಚಾರ ಮಾಡೋದು. ಬಾಳೆ ಕೆಡ್ತೈತಿ, ಕೆಡವಲ್ದು, ಹಾರಿಗೆಡ್ದು ಹೋಗಲ್ದು. ನಮ್ಗೆ ಎದಕ್ ಬೇಕಾಗಿತ್ತು ಅದು? ನಮ್ಗೇನ್ ಬೇಕಾಗಿತ್ತು ಅದನ್ನ ಹೊಂದು ಕೆಲಸ. ಅದನ್ನ ನೆಟ್ಟಗ ಮಾಡಕ್ ಹೋಗಿ ಕೆಟ್ಟಿನಿ, ತಿದ್ದಾಕ್ ಬರುದಿಲ್ಲ. ಅದು ನಾವು ಮಾಡಿದ ಕರ್ಮ ಹೆಂಗೈತಿ ಹಂಗ ನಾವು ಅನುಭವಿಸ್ಬೇಕು. ಅದನ್ನ ಯಾರಿಗೂ ತಿದ್ದಾಕ್ ಒಂದು ಕೂದಲು ಎಳೆದು ಸುಧಾ ಬದಲಾವಣೆ ಮಾಡಕ್ ಹೋಗ್ಬೇಕು.
ಕನಸಿನ ಚಿಂತೆ ಎಚ್ಚರ ಅದಂಗೆ ಇರ್ತೈತಿ, ಎಚ್ಚರಿಕೆ ಚಿಂತೆ ಕನಸಿನ ನಮ್ಗೆ ಇರ್ತೈತಿ. ಎಚ್ಚರಿಕೆ ಕನಸಿನ ಚಿಂತೆ ನಿದ್ದೆ ಐತಿ ನಮ್ಗೆ ಇರ್ತೈತಿ. ಎರಡೂ ಇರುತ್ತೆ. ಆಯಾ ಅವಸ್ಥೆಗಳ ನಿತ್ಯ ನಿಯಮಾದಿಗಳ ತಕ್ಕಂಗೆ ನಾವು ನೋಡ್ಕೋಬೇಕಾಗ್ತದೆ. ಹೌದು, ಎಚ್ಚರಿಕೆಯ ಇದ್ದಾಗ ಅದರಂಗ ನಡ್ಕೋಬೇಕಾಗೈತೆ. ಸ್ವರೂಪದ ಜಾಗೃತಿಯನ್ನು ಹೊಂದು ಮಟ್ಟ ಅದು ಖರೇನಂತ ತಿಳ್ಕೋಬೇಕು. ಏನ್ ಸ್ವೈರ ವೃತ್ತಿ ಅಂದ್ರೆ ಮನಸ್ಸಿಗೆ ಬಂದಂಗೆ ನಡೆಯುವುದರಿಂದ ವ್ಯವಹಾರ ಸುಗಮವಾಗಿ ಸಾಗುವುದಿಲ್ಲ. ಏನ್ ಅದಕ್ಕೆ ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾವ ಚಕ್ರವರ್ತಿಗಳು ರಾಜ ರಾಣಿ ವಿಷಯಗಳಿಂದ ಸುಖ ಹೊಂದಿದ್ರೆ ಯಾರು ಹೊಂದಿರ? ಹೆಂಗೆ ವಿಷಯ ಸಂಗ್ರಹ ಮಾಡ್ಕೊಂತ ಹೋಗ್ಯವ ಹಂಗಂಗೆ ಸುಖದ ಪ್ರಮಾಣ ಜಾಸ್ತಿ ಆಕೈತಿವ ಏನು ಕಡಿಮೆ ಆಕೈತಿವ? ಈ ಜಗತ್ತಿನೊಳಗೆ ಸುಖಿಗಳಾದವರೆಲ್ಲ ಮಹಾತ್ಮರು ಸಾಮಾನುಗಳಿಂದ ಸುಖ ಹೊಂದಿದ್ರು ಏನ ತಮ್ಮ ಸ್ವರೂಪದ ಅನುಭವ ಮಾಡ್ಕೊಂಡು ಸುಖ ಹೊಂದಿದ್ರು. ಅವರು ಶರೀರ ಚರಿತಾರ್ಥ ದಶೆಯಿಂದ ಸಾಮಾನುಗಳನ್ನು ಎಷ್ಟು ಬೇಕಷ್ಟೇ ಅವಲಂಬನ ಮಾಡೋದ್ರಿ, ಹೆಚ್ಚಿನ ಸಂಗ್ರಹ ಮಾಡೋಂಗಿಲ್ಲ. ಹೌದು, ಶರೀರ ನಮ್ಗೆ ಸಾಧನ ಅದ, ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟ. ಅದಕ್ಕೆ ಅಪರಿಗ್ರಹ ವೃತ್ತಿ ಇರ್ಬೇಕು ಅಂತ, ಯಾವ ಸಂಗ್ರಹನೂ ಇರಬಾರ್ದು. ಸಂಗ್ರಹ ಮಾಡ್ಕೋತ ಕೂತೆ ಅಂದ್ರೆ ನಿನಗೆ ಇದನ್ನು ಹೊಂದಾನಾಗುದು. ಸುಖದ ದಶೆಯಿಂದ ಸಾಮಾನುಗಳನ್ನು ಅವಲಂಬನ ಮಾಡಿದ್ರೆ ಆ ಸುಖ ನಮ್ಗೆ ಸುಖದಿಂದ ಇರಕಾಕೈತೇನೆ. ಸಾಮಾನದೊಳಗೆ ಏನು ಹುರುಳಿಲ್ಲ ಅನ್ನೋದು ಖಾತ್ರಿ ಆಗೋ ತನಕ ಅವುಗಳನ್ನು ಕೈ ಬಿಡೋದು ಆಗುವುದನೇ ಇಲ್ಲ ನಮ್ಗೆ. ಇವೇನು ನಾವು ತಿಳ್ಕೊಂಡೇವಲ್ಲ, ಬಹಳಷ್ಟು ಹೊಲ, ಬಹಳಷ್ಟು ನೌಕರಿ, ದೊಡ್ಡ ನೌಕರಿ, ದೊಡ್ಡ ವ್ಯಾಪಾರ, ಏನೇನೋ ಇದ್ರೆ ನಾವು ಸುಖ ಹೊಂದ್ಬೇಕಂತ ಏನೇನೋ ಕನಸು ಕಾಣತ್ತೇವಲ್ಲ, ಆರಾಮದಾರನ್ನ ಕೇಳ್ರಿ. ನೆಮ್ಮದಿಯಿಂದ ಇರ್ಬಿಡ್ತೈತೆ. ಸಾಮಾನುಗಳ ಬೆನ್ನು ಹತ್ತಿ ಬಿಟ್ಟೇವು ನಾವು ಸುಖ ಕೊಡ್ತಾವಂತ. ಅವೆಲ್ಲ ಕೈ ಕೊಡುವು, ನಾವು ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಕ್ ಹೋಗಲ್ಲ. ಅವನ್ನ ಅವಲಂಬಿಸ್ಕೊಂಡವ್ರು ಯಾರು ಸುಖ ಹೊಂದ್ಯಾರ? ಮಾನಸಿಕ ಭಯಭೀತಿಗಳನ್ನು ಸಾಮಾನು ಬಿಡಿಸ್ತಾವನು, ಮರಣದ ಭೀತಿ ಬಿಡಿಸ್ತಾವನ್ರಿ ಸಾಮಾನು. ಯಾವ ಸಾಮಾನದಿಂದ ನೀವು ಮರಣದ ಭೀತಿ ಕಳ್ಕೋತೀಯ? ಎದುರು ನೋಡೋಕ್ಕವು ನೀ ಗಳಿಸಿದ ಸಾಮಾನು ನೋಡ್ಯವು. ಮರಣದ ಭಯ ಕಳ್ಕೊಳಕ್ ಆಕೈತಿನ? ಆಸ್ತಿ ಐಶ್ವರ್ಯಾದಿಗಳಿಂದ ತಾನು ಯಾರು, ತನ್ನ ನಿಜ ಏನು ಅನ್ನೋ ತಿಳ್ಕೊಂಡಾಗ ಮರಣದ ಭೀತಿ ಹೋಗೈತಿ. ದೊಡ್ಡ ಭಯ ಅದ, ಎಲ್ಲಕ್ಕಿಂತ ದೊಡ್ಡ ಭಯ ಅದ. ತಾನು ಯಾರದೇನೋ ಗೊತ್ತಿಲ್ಲದಕ್ಕೆ ನಾನಾ ಸಾಯ್ತೇನೋ ಅಂತ. ನೀ ಸಾಯವಲ್ಲೋ, ಸಾಯೋದನ್ನ ನೋಡವ ನೀನು. ನೀ ಎಂದೂ ಸಾಯವಲ್ಲ. ಸಾಯುವುದು ಶರೀರ ಯಾವ್ದು ಹುಟ್ಟೈತಿ ಅದು ಸಾಯ್ತು. ಸಾವೊಂದು ಕೂಡಲೇ ಭಯ ಬಂದ್ಬಿಡ್ತೈತಿ. ಯಪ್ಪ ನನಗೂ ಬಂತಿಲ್ಲ, ಇದು ಸನೇಕ್ ಬಂದಂಗೆ ಕಾಣ್ತೈತಿ ನಮ್ಗೆ. ಭಯ ಆವರಿಸ್ಬಿಡ್ತೈತ್ರಿ, ಗಾಬಾಗೈತಿ ಬಿಡ್ತೈತಿ. ಅತ್ತಾಗಿಂದ ಏನೋ ಸಂಶಯ ಬರತೈತಿಲ್ಲ ನನಗೆ, ಏನೋ ಆಗುವಂಗ ಕಾಣ್ತೈತಿ. ಹೊಕ್ಕೈತಿದ ಅಂತೇಳಿ ಹೊಕ್ಕೈತಿ, ಇದು ಹೊಕ್ಕೈತಿ, ನಾ ಹೋಗೋದಿಲ್ಲ ಅಂತ ತಿಳ್ಕೋಬೇಕಲ್ಲ ಗಟ್ಟಿಯಾಗಿ. ಏನ್ ಅವ್ ತಿಳ್ದಾವ ನಾನು ಬಿಟ್ಟು ಹೊಕ್ಕೈತಿದ್ದಂತ. ಹೌದು, ಅವಾಗ ಭಯ ಇರೋದಷ್ಟು ಜೀವನ ತಿಳಿದಿರ್ತಾನ. ಇದ್ರ ಅವಧಿ ಮುಗಿದತಿ, ಹೋಗ್ಲಿ ಬಿಡುತ್ತಾನ. ಏನ್ ನಾ ಏನು ಹೋಗುದಿಲ್ಲ ಅದ್ರ ಕೂಡ. ಯಾವಾಗಲೂ ಇರಾವ್ ನಾನು ತಿಳುವಳಿಕೆ ಅವಾಗ ಅನುಭವದಿಂದ ಮೊದಲ ಶರೀರ ಇದ್ದಾಗನ ಅದನ್ನು ಖಾತ್ರಿ ಮಾಡ್ಕೊಂಡಿರ್ತಾನೆ. ಅವಾಗ ಚಿಂತೆ ಇರೋದಿಲ್ಲ. ಏನ್ ಮರಣದ ಭೀತಿ ಕಳ್ಕೊಂಡವ ಮಹಾತ್ಮ. ಏನ್ ಸಾಮಾನ್ಯ ಜನರಿಗೆ ಹೋಗೈತೇನ ಅದು ಮರಣದ ಭೀತಿ? ಶಿವದಾರ ಜನಿವಾರ ಹಾಕೊಂಡು ಹೋಗತ್ತೇನ್ರಿ ಮರಣದ ಭೀತಿ? ಜನನ ಮರಣದ ಭೀತಿಯನ್ನು ನಿವಾರಣೆ ಮಾಡೋದಕ್ಕೆ ಶಿವದಾರ ಜನಿವಾರ ಅಂತ, ಅದಕ್ಕೆ ಅದನ್ನ ಹಾಕಿದ ಜನಿವಾರವ ನೂಕಿದ ಭವಭಾರವ.
ಹುಟ್ಟು ಸಾವುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ ಶರೀ ಪುರಂದಾರದ ಏನ್ ಜನಿ ಅಂದ್ರೆ ಹುಟ್ಟು, ಜನನ ಮರಣದಿಂದ ನಿವಾರಣೆ ಮಾಡುವಂತಹದ್ದು ಯಾವುದೈತೆ ಅದನ್ನು ಧಾರಣ ಮಾಡುತ್ತೆ ಜನಿವಾರಣ. ಏನ್ ಶಿವದಾರ ಅಂತ ಹತ್ತಿ ಎಳಿ ಹಾಕೊಂಡ್ ಕುಂಡ್ರೆ ಜನಿವಾರ ಅಂತ ಹತ್ತಿ ಎಳಿ ಹಾಕೊಂಡ್ ಕುಂತೀವಿ. ಅದನ್ನ ಹಾಕೊಂಡು ಹೋಗ್ತಾವನು ಶಿವದಾರ ಮಾಡ್ಬೇಕು ಸುಖದ ತಿಳುವಳಿಕೆ. ಅದ ಹತ್ತಿ ಎಳಿ ಹಾಕೊಂಡ್ರೆ ಹಾಕತ್ತೇನೆ ಶಿವದಾರ ಅಂತ. ಮರಣದ ಭೀತಿ ಹೋಗತ್ತೇನ ಅದಕ್ಕೆ. ಮದ್ವಿ ಮುಂಜಿ ಮಾಡ್ಕೊಳ್ಳಿ ಇದ್ರೆ ಬ್ರಹ್ಮಚಾರಿ ಅಂತಾರ. ಬ್ರಹ್ಮನ ಕಡೆಗೆ ಯಾವನ ಮನಸ್ಸು ನಡಿತೈತಿ ಅವಂಗ ಬ್ರಹ್ಮಚಾರಿ ಅಂತಾರೆ. ವೃತ್ತಿ ಬ್ರಹ್ಮನ ಕಡೆಗೆ ಹರಿಬೇಕು, ವಿಷಯದ ಕಡೆಗೆ ಹೋಗ್ಬಾರ್ದು. ಯಾವ ಜೀವನ ವೃತ್ತಿ ಬ್ರಹ್ಮದ ಕಡೆ ಬ್ರಹ್ಮಾಕಾರ ಆಗ್ಲಿಕ್ಕೆ ಪ್ರಯತ್ನ ಪಡ್ತೈತಿ ಅವಾಗ ಬ್ರಹ್ಮಚಾರಿ ಅಂತಾರೆ. ಮದುವೆಗೂ ಬ್ರಹ್ಮಚರ್ಯಕ್ಕೂ ಯಾವ ಸಂಬಂಧ ಇಲ್ಲ. ಮದುವೆ ಆದರೂ ಬ್ರಹ್ಮಚರ್ಯದಿಂದ ಇರ್ಲಿಕ್ಕೆ ಬರ್ತದೆ. ಬ್ರಹ್ಮನ ಕಡೆ ಹೊಕ್ಕತಿವೋ ಏನ ವಿಷಯದ ಕಡೆ ಹೋಗ್ಕತಿವಿ, ನಿಮ್ಮ ಮನಸ್ಸು ನೋಡ್ಕೋರಿ. ನಿಜವಾದ ಆನಂದವನ್ನು ತಿಳ್ಕೊಳ್ಳಿಕ್ಕೆ ವಿಷಯದ ವ್ಯಾಮೋಹ ಅಡ್ಡಿಯನ್ನು ಉಂಟು ಮಾಡ್ತತಿಲ್ಲ, ಅಡ್ಡಿಯನ್ನು ಉಂಟು ಮಾಡ್ತತಿಲ್ಲ. ವಿಷಯದಿಂದ ಸುಖ ಸಿಗುದಿಲ್ಲ ಅನ್ನೋ ತಿಳುವಳಿಕೆ ಎಷ್ಟು ಜನರಿಗೆ ಅದ ಇದ್ರಾಗ. ಎಲ್ಲರಿಗೂ ಸುಖ ಬುದ್ಧಿ ಹೋಗಲ್ಲ. ದಿನ ಹೇಳ್ತಾನ ಕೇಳ್ತಾನ, ವಿಷಯದ ಮ್ಯಾಗಿನ ಅಭಿಲಾಷೆ ಹೋಗಿಲ್ಲ. ನೋಡ ಬಿಡ್ಬೇಕಂತ ಇನ್ನೊಂದಿಟ ವಿಷಯ ಸಂಗ್ರಹ ವಿಷಯ ಭೋಗದಾಗ ಅದಾನ, ಅದ ಹಂಚಿಕೆಯಾಗ ಅದಾನ. ಮೂಲ ಇರುವಿನ ಸ್ಥಿತಿಯನ್ನು ಹೊಂದ್ಕೊಂಡಿರ್ಬೇಕನ್ನೋರು ಯಾರದಿಲ್ಲ. ಎಲ್ಲೋ ಒಬ್ಬ ಧೀರ, ಅಂತ ಧೀರ ವೃತ್ತಿಗೆ ಸಾಧ್ಯತೆ. ಈ ಸುಖ ದುಃಖಗಳಿಂದ ಅವ ಬಿಡುಗಡೆಯನ್ನು ಹೊಂದ. ಬಹಳ ದುರ್ದರ್ಶನಂ ಗೂಢಂ ಪುರಾಣಂ ದೇವಂ ಮತ್ವ ಧೀರೋ ಹರ್ಷ ಶೋಕೋ ಜಹಾತಿ ಅಂತ ಎಲ್ಲೋ ಒಬ್ಬ ಸಿಗ್ತಾರ. ಈ ದುರ್ದರ್ಶನವಾದಂಥದ್ದು ಬಹಳ ಕಠಿಣ. ಅದು ಕಠಿಣ ಐತಿ ಅಂದ್ರೂ ಸಾಧ್ಯ. ಗೂಢವಾದದ್ದು. ದುರ್ದರ್ಶನಂ ಗೂಢಂ ಅನುಪ್ರವಿಷ್ಟಂ. ಅಣುವಿಗಿಂತ ಪರಮಾಣು ಅದಕ್ಕಿಂತನೂ ಸೂಕ್ಷ್ಮವಾದದ್ದು, ಸೂಕ್ಷ್ಮಾತಿ ಸೂಕ್ಷ್ಮವಾದದ್ದು. ಸ್ವರೂಪ ಜ್ಞಾನವನ್ನು ಹೊಂದಿದಂತಹ ಧೀರನಿಗೆ ಹರ್ಷ ಶೋಕ ಭಯ ಉಂಟಾಗುವುದಿಲ್ಲ. ಮಾನವ ಜನ್ಮದ ಲಾಭ ಏನದ ಅನ್ನೋದನ್ನ ವಿಚಾರ ಮಾಡೋದನ್ನ ಇಲ್ಲ ನಾವೆಲ್ಲ. ಹಂಗ ಬಂದೇವೆ, ಎದಕ್ ಬಂದೇವು ಅನ್ನೋ ಸುಧಾಕಬ್ರು ಎಷ್ಟು ಮಂದಿ ಉಳಿದೈತಿ. ಮನುಷ್ಯನ ಜನ್ಮದ ಲಾಭ ಎದ್ರೊಳಗೈತಿ ಅನ್ನೋದು ಸುಮ್ಮನೆ ಕಾಲ ಕಳೆಸತ್ತು ಹೋಗ್ಬಿಡ್ತು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಷ್ಯ. ಮನಸ್ಸು ಸುಮ್ಮನೆ ಇದ್ದಾಗ ತನಗೆ ಬೇಕಾದದ್ದು ಅದ್ರೊಳಗೆ ಇರ್ತದ ಅನ್ನೋದು ಖಾತ್ರಿ ಆದ್ರೆ ಮನಸ್ಸು ಸುಮ್ಮನೆ ಇರ್ತದೆ. ಇಲ್ಲ ಅಂದ್ರೆ ಗದ್ದಲ ಹಿಡಿಸ್ತದೆ ಮನಸ್ಸು. ಗದ್ದಲ ಬಿತ್ತಂದ್ರೆ ಮನಸ್ಸು ಸುಮ್ಮನೆ ಇರಾಕೈತಿ. ಏನ್ ಕಿನಾರು ಮಾಡ್ಕೊತ ಇದ್ರೆ ಮನಸ್ಸು ಆರಾಮ ಇರ್ತೈತಿವ. ಸುಮ್ಮನೆ ಇದ್ದಾಗ ಆರಾಮ ಇರ್ತೈತಿವ. ನಿದ್ದೆ ಮಾಡ್ಬೇಕಾದ್ರೆ ಏನ್ ಕಿನಾರು ಮಾಡಕ್ ಹೋಗ್ತೀನಿ, ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಿದ್ದೆ ಆಗ್ತೈತಿ. ಮನಸ್ಸು ಏನ್ ಮಾಡ್ತೈತಿ ಅದು ಇರ್ತೈತಿ ಮನಸ್ಸಿಗೆ. ಆರಾಮ್ ನಮ್ಮೊಳಗೈತು ಏನು ಹೊರಗೈತು ಅದು
ನಮ್ಮೊಳಗ ಆರಾಮಿದ್ರ ಹೊರಗೆ ಯಾಕೆ ಹುಡ್ಕಾಕತ್ತೀರಿ? ಹ್ಮ್ ಆರಾಮಿಗೆ ಆರಾಮ್ ಬೇಕಾಗೈತೋ ಏನ್ ಮನಸ್ಸಿಗೆ ಬೇಕಾಗೈತೋ ಆರಾಮ? ಮನಸ್ಸಿಗೆ ಆನಂದ ಬೇಕಾಗೈತಿಲ್ಲ? ಏನು ಕೈಕಾಲು ಮೊಣಕಾಲು ಪಟ್ಟಿಗೆ ಅದು ಬೇಕಾಕವು? ಗುಡ್ಗ್ಯಾಚಿ ವಾಟೆವರ್ ಡೊಕ್ಯಾಚಿ ಕೌಟೆವರ್ ಅಂತ ಮೊಣಕಾಲು ಪಟ್ಟಿಗೆ ತಲೆ ಗುಡಿಗೆ ಬೇಕಾಗೈತಿ. ಆರಾಮ್ ಮನಸ್ಸಿಗೆ ಬೇಕಾಗೈತಿ. ಆರಾಮ್ ಬೇಕಂತ ಮನಸ್ಸಿಗೆ ಅನಿಸ್ತತಿಲ್ಲ? ಆರಾಮ್ ಬೇಕಾಗೈತಿ ಬೇಕನ್ಬೇಕಾದ್ರೆ ಅದು ಗುರ್ತಿದ್ದಾಗ ಬೇಡ್ತಿ ಅದ. ಗುರ್ತಿಲ್ಲದ ಬೇಡ ನೋಡುನು. ಆರಾಮ್ ಬೇಡ್ತಾರ. ಪ್ರತಿಯೊಂದು ಜೀವಿ ಆನಂದ ಬಿಡ್ತದ. ಎಲ್ಲರಿಗೆ ಅದು ಗೊತ್ತಿದ್ದದ್ದೇ ಬೇಡ್ತೀನಿ. ಗೊತ್ತಿಲ್ಲದ ಬೇಡು. ಪ್ರತಿಯೊಬ್ಬರು ಆರಾಮಿನ ಗೊತ್ತೈತೆ ಅಂತ ಆರಾಮನ್ನು ಬೇಡ್ತಾರೆ. ಆರಾಮಿನ ಗೊತ್ತ ಮಾಡ್ಕೋಬೇಕಾದ್ರೆ ಯಾವ್ದಾರ ಇಂದ್ರಿಯಗಳು ಬೇಕಾಕವನು? ಯಾವ್ದಾರ ಜಗತ್ತಿನ ಸಾಮಾನದು ಬೇಕಾಕವನು? ಎಲ್ಲಿ ಗುರ್ತ ಮಾಡ್ಕೊಂಡ್ರಿ ಅದನ್ನ ಮೊದಲ ಅಂದ್ರೆ ತನ್ನೊಳಗೆ ತಾಂಕಂಡದ್ದದ ಮರ್ತಾನದ. ಅದನ್ನ ನಾವು ನೆನಪಿಗೆ ತಗೊಂಡು ಹುಡ್ಕೋಬೇಕಾಗಿತ್ತು. ಮೊದಲಿನ ಸ್ಥಿತಿಯನ್ನು ಎಲ್ಲಿವರೆಗೆ ತಾನಲ್ಲದಂತ ವಸ್ತುವನ್ನು ಹಿಡ್ಕೊಂಡು ಕುಂತಿರ್ತಾನ ಅಲ್ಲಿ ತನಕ ತನಗೆ ಸಮಾಧಾನ ಇಲ್ಲ. ಏನ್ ಯಾರ ಬಂದ ಆನಂದ ತೋರಿಸಿದ್ರ ನೀವು? ಯಾವ ವಿಶ್ವವಿದ್ಯಾಲಯದವ್ರಿಗೆ ನಿನಗೆ ಆನಂದ ಕಲಿಸಿದ್ರು? ಸಾಲಿ ಕಲ್ತಿರೋದು ಹತ್ತದಿಲ್ರಿ ಇದು. ಆನಂದದ ಅನುಭವ ಎಲ್ಲರಿಗೂ ಗೊತ್ತದ. ಅದು ಎಲ್ಲರಿಗೂ ಒಂದೇ ಐತಿ, ಬೇರೆ ಬೇರೆ ಇಲ್ಲ. ನಮಗ ಆನಂದ ಸೇರುವುದಿಲ್ಲಪ್ಪ ಅನ್ನೋರು ಯಾರು ಅದಿಲ್ಲ. ಅದು ಬೇಡ ಇದು ಬೇಡ ಅಂತೀವಿ. ಆನಂದ ಬೇಡ ಅನ್ನೋರು ಯಾರ್ದ್ರಿ? ಸುಖ ನನಗೆ ಬೇಡ ಅನ್ನೋರು ಯಾರ್ದ್ರಿ? ಆನಂದವನ್ನ ತಿರಸ್ಕಾರ ಮಾಡೋರು ಯಾರ್ದ್ರಿ? ವಿಶ್ವದಾದ್ಯಂತ ಬಲ್ಲವನ್ನೆಲ್ಲ ಕೇಳ್ಕೊಂಡು ಬಂದು ಹೇಳಿ ನೀವು. ಯಾವುದರ ಶಾಸ್ತ್ರ ಆನಂದ ತಯಾರು ಮಾಡಿ ಬಂದು ತಿಳಿಸವೇ ಇಚ್ಛತೆ ನಿಮಗೆ? ಆನಂದದ ಅನುಭವ ಯಾವಾಗ ಕಲ್ಕೊಂಡ್ರಿ ನೀವು ಅಂದ್ರೆ ನೆನಪು ಮಾಡ್ಕೊಂಡು ನೀವು ಒಂದರ ಮಾತು ಗಟ್ಟಿಯಾಗಿ ಉಳಿಬೇಕು. ಏನ್ ಆಳ ಸಂತಿ ತಗೊಂಡು ಏನ್ ಮಾಡೋದು? ಆನಂದವನ್ನು ಗದ್ದಲ ಮಾಡಿ ಕಣ್ಕೊಂಡ್ರು ಏನು ಸುಮ್ಮನೆ ಇದ್ದಾಗ ಕಣ್ಕೊಂಡ್ರು? ಅದನ್ನ ಪ್ರತಿಯೊಬ್ಬರಿಗೆ ಮನಸ್ಸು ಸುಮ್ಮನೆ ಇದ್ದಾಗ ಆನಂದ ಅನುಭವ ಬರ್ತದೆ. ಸುಮ್ಮನಿರು ಮನವೇ ಸುಮ್ಮನಿರು, ಸುಮ್ಮನಿದ್ದೇನೆಂಬ ಹಮ್ಮನಿರು, ಅಮ್ಮ ನಳಿದು ಸುಮ್ಮನಿರು ಅಂತ. ಅದಕ್ಕೆ ಸುಮ್ಮನೆ ಇರುವ ಅಭ್ಯಾಸ. ತಲೆ ಸುಮ್ಮನೆ ಇರುವುದೇ ನಿಜಗೆ ಹೋಗವು ಅಂತ. ಸುಮ್ಮನೆ ಇರಕ್ಕೆ ಕಲ್ತೇವನ್ನು. ಸುಮ್ಮನೆ ಇರಕ್ಕೆ ಏನಾರು ಮಾಡಾಕತ್ತೀವಿ, ಸುಮ್ಮನೆ ಇರಕಾಕತ್ತಿ. ನಿನ್ನೊಳಗೆ ನೋಡ್ಕೊಂಡು ಸವಿ ಹಚ್ಕೊಂಡದನ್ನ ಎಣ್ಣೆದವ್ರು ಬಂದು ಏನಾರು ಕೊಡ್ತಾರೆ ಅದನ್ನ. ಯಾರ ಕೊಡ್ತೋಳು ದೀನ್ಸನ ಅದು ಆರಾಮ್. ಕರ್ಚಿಕಾಯಿ ಅದು ಮಾಡಿ ಕೊಡಾಕ ಯಾರ? ಕಡುಬು ಕರ್ಚಿಕಾಯಿ. ಇನ್ನ ಅವನ್ನ ಮಾಡಕ್ ಕೊಡಕ್ ಆಗೋದಿಲ್ಲ. ಇನ್ನು ಆನಂದ ಏನ್ ತಯಾರು ಮಾಡಿ ಕೊಡ್ತೀನಿ? ನಿಮ್ಮ ದೇವರದು ಮಾಡಿ ಕೊಡ್ತಾವನು. ಮತ್ತ ಅದನ್ನ ತಯಾರು ಮಾಡಿ ಎದಕ್ ಬೇಡ್ಕೊಳಕ್ ಹೋಗಿ ದೇವ್ರಿಗೆ ಸುಖ ಕೊಡಪ್ಪ ನನಗಂತ ಕೊಡ್ತಾವನ ದೇವ್ರು? ಸುಖ ಕೊಡೋ ದೇವ್ರು ಅದಾವನ್ರಿ. ಜಗತ್ತು ತಿದ್ದಾಕೋದ ಅಂದ್ರೆ ಜಗತ್ತು ತಿದ್ದುದ್ರೊಳಗೆ ನಿನ್ನ ಶರೀರನ ಹೋತಂದ್ರೆ ಜಗತ್ತು ತಿದ್ದಬೇಕನ್ನೋ ವಾಸನ ಹಂಗ ಉಳಿತೈತಿಲ್ಲ. ಮತ್ತೆ ಜಗತ್ತು ತಿದ್ದಾಕ ನೀ ಹುಟ್ಟಿ ಬರ್ಬೇಕ. ಆ ವಾಸನ ಯಾಕು ನಿನಗೆ? ಜಗತ್ತಿನ ಗೊಡವೆ ನಿನಗೆ ಬೇಡ, ನಿನ್ನ ದಾರಿ ನೀನು ನೋಡು. ಅದ ವಾಸನ ಕಟ್ಕೊಂಡು ಶರೀರ ಬಿಟ್ಟ ಅಂದ್ರೆ ಮತ್ತೆ ಬರ್ತೈತಿ ವಾಸನ, ಹುಟ್ಟಾಕಸ್ತದ. ಚಳವಳಿ ಎದರ ದಶಿಂದ ಹೊಡಿರು? ಸಾಮಾನ್ಯ ದಶಿಂದ ಹೊಡಿರು ಏನು ಆರಾಮಿನ ದಶಿಂದ ಹೊಡಿರು?
ಆರಾಮಿಂದಷ್ಟಿಂದ ಚಳವಳಿ ಯಾರು ಹೊಡೀರಿನ? ಮಹಾತ್ಮರ ಇದ್ರಿಲ್ಲೋ ಅವಾಗ ನಿಮ್ಗೆ ಚಳವಳಿ ಮಾಡಕ್ ಬಂದ್ರು ನಾವು ನಿಮ್ ಕೂಡ. ಮಹಾತ್ಮರು ಕೇಳ್ಯಾರ ಚಳವಳಿ ಹುಡುದಿತ್ತು. ಏನ್ ಸ್ವಾವಲಂಬನ ಅಂದ್ರೆ ನಿಮ್ಮ ಸ್ವರೂಪದ ಅವಲಂಬನ ಮಾಡುದು. ಏನ್ ಜಗತ್ತಿನ ವಸ್ತುಗಳ ಅವಲಂಬನ ಮಾಡುದು ಸ್ವಾವಲಂಬನ ಅಲ್ಲ. ಆತ್ಮಾವಲಂಬನೆ, ನಮ್ಮನ್ನು ನಾವು ಅವಲಂಬನ ಮಾಡುದು. ಕಡುಬು ಖರ್ಚಿಕಾಯಿ ಆನಂದಕ್ಕೋ ಏನು ಶರೀರಕ್ಕೋ? ಇಲ್ಲಿ ತನಕ ಎಷ್ಟು ಶರೀರ ಹಾಳು ಮಾಡ್ಕೊಂಡ್ರಿ ಇಂದ್ರಿಯ ಚಟಕ್ಕೆ. ಈಗಾರ ಅದನ್ನ ಬಿಟ್ಟು ನಿಜವನ್ನ ತಿಳ್ಕೊಂಡು ಉಳ್ಕೊಳಕ್ ಕಲ್ಕೋರಿ. ಅರ್ಥ ಕಾಮಗಳ ವ್ಯವಹಾರ ಹೆಂಗ ನಡಿಬೇಕು? ನಿಮ್ಮ ಧರ್ಮಕ್ಕನುಸಾರವಾಗಿ ನಡಿಬೇಕು. ಏನ್ ಧರ್ಮದಿಂದ ನಡ್ಕೊಂಡ್ರೆ ಅಂತಃಕರಣ ಸ್ವಚ್ಛಕೈತಿ. ಅಧರ್ಮ ಮಾರ್ಗದಿಂದ ನಡೆಯಕತ್ರ ಅಂತಃಕರಣ ಎಲ್ಲ ಮಲಿನಾಗೈತಿ. ಸ್ವರೂಪವನ್ನು ತಿಳ್ಕೊಳ್ಳೋ ಸಂಬಂಧ ನಮ್ಮ ಧರ್ಮ ಮಾರ್ಗವನ್ನು ಹಿಡಿಬೇಕಾಗೈತಿ. ಏನ್ ಬೇರೆ ದಾರಿನೇ ಇಲ್ಲ. ವಿಷಯಾದಿಗಳಿಂದ ಆನಂದವೇನು ಹೊಂತೇವೆ ಅಂತೀರಲ್ಲ, ಅದರಿಂದ ಧನು ಆಕತಿಲ್ಲ. ವಿಷಯಾದಿಗಳಿಂದ ಹೊಂದಿದ ಅಂತ ಆನಂದ ನಿದ್ರೆ ಆನಂದಕ್ಕೆ ಸರಿ ಆಕೈತಿ. ಎಷ್ಟೇ ಭಾಗಕ್ಕೆ ಸರಿ ಆಕೈತಿ. ನಿದ್ದೆ ಆನಂದಕ್ಕೆ ಸರಿ ಆಗುದಿಲ್ಲ, ಸ್ವರೂಪದ ಆನಂದಕ್ಕೆ ಯಾವಾಗ ಸರಿ ಆಗುತ್ತೆ? ನಿದ್ರೆ ಆನಂದದ ಎಷ್ಟನೇ ಅಂಶಕ್ಕೆ ಸರಿ ಹೋಗ್ತದೆ. ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮರ ಯೋಗದ ನಿಜವ ನರಿದ ಅನುಭವಿಯ ಸುಖಕ್ಕೆ ಸರಿ ಕಾಣೆ. ಸಮಾಧಿ ಸುಖಕ್ಕೆ ಎಲ್ಲಿ ಸರಿಯಾಗುತ್ತೆ? ನಿದ್ದೆ ಸುಖಕ್ಕೆ ಸರಿಯಾಗುವುದಿಲ್ಲ. ವಿಷಯದ ಆನಂದಕ್ಕೋಸ್ಕರ ಮಾನವ ಎಷ್ಟು ಕಷ್ಟ ಪಡ್ಲಿಕ್ಕತ್ತಾನ. ಅದರಿಂದ ಹೊಂದಿದ ಆನಂದ ಉಳಿದತಿನ? ವಿಷಯದ ಸಂಪರ್ಕ ಭೋಗದಿಂದ ಹೊಂದಿದ ಆನಂದ ಎಲ್ಲಿಟ್ಟಿ? ಎಚ್ಚರಿಕೆಗೆ ಬಂದ ಕೂಡಲೇ ಬರೇ ಅದನ್ನ ಮಾಡುದು, ಅದೇ ಹೆಸನ ವಿಶೇಷಕರ ವಿಷಯ ಭೋಗ. ಏನ್ ಮಾಡ್ಬೇಕಪ್ಪ ಅಂತಾನೆ ಎಚ್ಚರ ಆದ ಕೂಡಲೇ ಇದನ್ನ ಮಾಡೋದು, ಮತ್ತಿಂದ ಏನ್ ಮಾಡೋದು? ವಾಸನ ನಾಶ ಮಾಡ್ಕೋಬೇಕನ್ನೋರು ಯಾರು? ನಾವು ಬಂದ ಉದ್ದೇಶ ಏನು? ಈ ಎಚ್ಚರಿಕೆ ವ್ಯವಹಾರಕ್ಕೆ ಬಂದ ಮ್ಯಾಗ ಈ ಭೋಗ ವಾಸನೆಗಳನ್ನ ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದು ಮನುಷ್ಯನ ಕೆಲಸ. ಏನ್ ಅವನ್ನೆಲ್ಲ ಮತ್ತಟ್ಟು ಹೆಚ್ಚು ಮಾಡ್ಕೊಂತ ಬರೀ ಅದ ಹೆಸನದಾಗ ತೊಡಗುದು. ದನಕರದ ಕೆಲಸ ಬಿಟ್ಟೇನು? ಎಷ್ಟು ಮಂದಿ ಬಿಟ್ಟೇವು ನಾವು. ಆ ವಾಸನ ಹೋಗುದಿಲ್ಲ. ಇಂದ್ರಿಯ ಸಂಪರ್ಕ ಹೋಗೋದು ವಾಸನ. ಬೇಕಾದಂತ ಶಾಣೆ ಆದನಂದ್ರು ಅದರಿಂದ ಕಡೆಗೆ ಹೋಗೋದು ಭಾಳ ಕಠಿಣ. ಏನ್ ನಿದ್ದೆ ಮಾಡಿ ತೆರಿ ಕೆಡ್ತತ್ವ? ಏನು ಬಾಳೆ ಮಾಡಿ ತೆರಿ ಕೆಡ್ತತ್ವ? ನಿದ್ದೆ ಒಳಗೆ ದೇವು ಬಡ್ಕೋತಾವ, ಏನು ಎಚ್ಚರಿಕೆ ಒಳಗೆ ಬಡ್ಕೋತಾವ ದೇವುಗಳು? ಅವು ನೀವು ಮಾಡಿದ ಕರ್ಮಕ್ಕನುಸಾರಾಗಿ ಬಡ್ಕೋತಾವ, ಪೀಡಾ ಕೊಡ್ತಾವ. ಏನ್ ತರ್ಕದಿಂದ ಆತ್ಮನನ್ನು ಹೊಂದಲಿಕ್ಕೆ ಆಗುದಿಲ್ಲ. ನ ಈಶಾ ತರ್ಕೇನ ಮತಿರಾಪನೀಯ ಅಂತ ದನು ಆಕೈತಿ. ಬುದ್ಧಿ ದಣಿತೈತಿ ಅದರಿಂದ. ಮುಂಜಾನಿಂದ ಬಾಳೆ ಮಾಡಿ ನಿದ್ದಿಗೂ ಹೋಗ್ಯವಲ್ಲ, ನಿದ್ದಿಗೆ ಹೋಗೋ ತನಕ ಇದು ಒಂದು ಜನ್ಮನ ಅಲ್ಲ. ಎಚ್ಚರ ನಿದ್ದೆ ಹೋಗೋವರೆಗೂ ಒಂದು ಜನ್ಮ ಇದ್ದಂಗೆ ಇದು, ಒಂದು ದಿವಸ ಅಂದ್ರೆ. ಉಪಾಧಿ ಸಂಬಂಧ ಇಟ್ಕೊಂಡ್ರೆ ಆರಾಮಿರಕೈತೆ. ಉಪಾಧಿಗಳಿಗೆ ಕೆಟ್ಟ ಹೋಗ್ತಾವು. ಇವನ್ನ ಅವಲಂಬಿಸ್ಕೊಂಡು ಆರಾಮ್ ಇರ್ಬೇಕಂತ ಹೊಂಟೀವಿ. ಶರೀರ ಮುಂತಾದ ಉಪಾಧಿಗಳನ್ನು ಅವಲಂಬಿಸ್ಕೊಂಡ್ರೆ ಎಲ್ಲರೂ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿವಿ. ಅವನ್ನೆಲ್ಲ ತೆಗೆದು ಆ ಉಪಾಧಿಗಳ ಸಂಬಂಧ ತಪ್ಪಿಸುವ.
ಉಪಾಧಿ ಇದ್ದಲ್ಲಿ ನಾನು ನನ್ನದು ಅನ್ನೋದೈತೆ. ಉಪಾಧಿ ಇಲ್ಲದಲ್ಲಿ ನಾನು ನನ್ನದು ಅನ್ನೋದು ಎಲ್ಲಿದೆ ಅಲ್ಲಿ? ನಾವು ಮಾಹಿತಿ ಜ್ಞಾನಕ್ಕೆ ಅನುಸಾರವಾಗಿ ಯಾವಾಗ ಆ ಸಮಾಧಿ ಸ್ಥಿತಿಯನ್ನು ಪಡೆದು ಅನುಭವ ಮಾಡ್ತೀವಿ, ಆವಾಗ ನಮ್ಮ ನಿಜ ಸ್ವರೂಪದ ಅರಿವು ನಮಗೆ. ಏನು ಬರೀ ಮಾಹಿತಿ ಮಾಡ್ಕೊಂಡ್ವಿ, ಅದನ್ನ ಅಭ್ಯಾಸ ಮಾಡಲಿಲ್ಲ ಅಂದ್ರೆ, ಅನುಭವ ತಗೊಳ್ಳಿಲ್ಲ ಅಂದ್ರೆ ಏನು ಲಾಭ ಇಲ್ಲ. ಏನು ಅವನು ಸರಿಯಾಗಿ ತಗೋಬೇಕಿಲ್ಲ, ಗುಳಿಗೆ ಔಷಧ ಡಾಕ್ಟರ್ ಬರ್ದು ಕೊಟ್ಟಿಂದ ತಂದು ಮನ್ಯಾಗ ಇಟ್ಕೊಂಡು ಕುಂತ್ರ ನಾನು ತೊಗೊಂಬಂದಿನ ಹೇಳ್ಕೊ ಔಷಧ, ಅದು ಗೆಳೆಯಕ್ಕೆ ಸರಿ ತಗೊಂಡಾಗ ಅದು ಕಡಿಮೆ ಆಗೈತಿ. ಹಂಗೆ ನಾವು ಸಂಕಟದಿಂದ ಬಿಡುಗಡೆ ಆಗ್ಬೇಕನ್ನೋಂಗಿದ್ರೆ ಅಂತ ವಿಚಾರಗಳನ್ನ ಕೇಳಬೇಕಿಲ್ಲ, ಯುಕ್ತಿಗಳನ್ನ ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು ಮಾಡಬೇಕಿಲ್ಲ. ಮಾಯಾತನುವಿನ ಧರ್ಮ ನಿಜವಾದ ಆನಂದಮಯವಾದ ಇರುವಿಗಿಲ್ಲ. ಏನ್ ನಿನ್ನಲ್ಲಿ ಇಲ್ಲದ್ದು ಅದು ಮಾಯಾತನುವಿ ತೂರ್ಯಾವಸ್ಥೆ ಸಹಿತ ನಿನಗೆ ಇಲ್ಲದ್ದು. ಮಾಯಾತನು ತೂರ್ಯಾವಸ್ಥೆ, ಅದು ನಿಜ ಪದವಾದಂತು ಗುಣಗಂಧ ಅವಸ್ಥೆ ಅಂದರೆ. ಯಾಕಂದ್ರೆ ಅದನ್ನು ಎದುರಿಟ್ಟು ಅರಿತಾನೆ. ಏನ್ ಅರಿವಿಸ್ಕೋಬೇಕು. ಅವು ಮುಂದಿನ 4 ಅವಸ್ಥೆಗಳು ಮಿಥ್ಯೆ. ಏನ್ ವಿಶಿಷ್ಟ ಜಾಗರಣದಿಂದ ಅರಿಯಲಿಕ್ಕೆ ಮುಂದಿನ 4 ಅವಸ್ಥೆಗಳು ಮಿಥ್ಯೆ. ವಿಶಿಷ್ಟ ಜಾಗರಣದ ತೂರ್ಯಾತೀತ. ಏನ್ ಅದ್ರ ಕಡೆ ಲಕ್ ಕೊಟ್ಟು ನೋಡಿದಾಗ ಇದು ತೂರೆಡುವಂಥದ್ದು. ಇನ್ನು ನಿಜವಾದ ಇರುವನ್ನು ಇದ್ದಂಗೆ ತೋರಿಸೋದು ಕೆಟ್ಟು, ಅದು ನಿಜ ಪದವಾದದ್ದು. ಯಾವಾಗಲೂ ಅನುಕೂಲ ಯಾರು ವ್ಯವಹಾರ ಇರ್ತದೆ, ಅನುಕೂಲ ಪ್ರತಿಕೂಲ ಇದ್ದದಕ್ಕೆ ವ್ಯವಹಾರ ಅಂತೀರೋ, ಇನ್ನು ಯಾವಾಗಲೂ ಅನುಕೂಲ ಇದ್ದದಕ್ಕೆ ವ್ಯವಹಾರ ಅಂತೀರೋ? ನಾವು ಮಾಡಿದ ಕರ್ಮ ಮುಂದೆ ನಮ್ಮನೆ ಇರುದಿಲ್ಲಲ್ಲ, ಅದಕ್ಕೆ ಹಂಗಾಕೈತದ. ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಈಗಿನ ವ್ಯವಹಾರ ನಡೆದಿತ್ತು ನಮ್ಗೆ. ಏನೋ ಒಂದು ಈಟ ಅನುಕೂಲ ಅನುಕೂಲ ಹಿಂಗ್ಯಾಕೆ ಆಯ್ತನಪ್ಪ, ನಮ್ಗೆ ಇವತ್ತಿರಿಗಿತ್ತಪ್ಪ, ಮಕ್ಕಳ ಹಿಂಗಾದು ಅಂದ್ರೆ ಏನು ಹೌದಿಲ್ಲ, ಅಣ್ಣ ತಮ್ರು ಹಿಂಗಾದು, ಹ್ಯಾಂಡ್ರು ಮಕ್ಕಳು ಏನಪ್ಪ ನಮ್ಗೆ ಹಿಂಗಾಯ್ತು, ಒಂದಕ್ಕೊಂದು ಮಕಾನ್ ನೋಡ್ಲಂಗ ಆಯ್ತಪ್ಪ ಇವು. ಹಿಂಗೆ ಏಕದಮ್ ಹೆಂಗಾಕೈತಿ ಜೀವನ ಹೇಳಕ್ ಬರುದಿಲ್ಲ. ಇವತ್ತಿಂದ ನಾಳೆ ಇರುವುದಿಲ್ಲ, ಅಷ್ಟ ಅತಂತ್ರ ಐತಿ ಜೀವನ. ನಾವು ಹಿಂಗ ಚಂದಾಗೈತೆ ಅಂತ ನೀ ತಿಳ್ಕೊಂಡಿದ್ವಿ. ಏನು ಭರವಸೆ ಐತಿ ಇವ್ರನ್ನ, ಏನ್ ನಂಬ್ಕೊಂಡು ಕುಂತಿಯಲ್ಲೋ. ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಷ್ಯರು ಅಂತ ಇದನ್ನ ಅವಲಂಬಿಸ್ಕೊಂಡು ಕುಂತಿಯಲ್ಲೋ ನಮ್ಮವ್ರು ಅಂತ. ಈ ಶರೀರನ ನಿನ್ನದಲ್ಲ, ಯಾವ ಹೊತ್ನಾಗ ಇದು ಕೈ ಕೊಡ್ತದೆ ಹೇಳಕ್ ಬರ್ತದೆ. ನಿನ್ನದನ್ನುವಂತ ಶರೀರನ ನಿನಗ ಹೇಳ್ದ ಕೇಳ್ದ ಕೊಟ್ಟು ಕೈ ಕೊಡ್ತದೆ. ಅದಕ್ಕೆ ನಂಬದಿರು, ನಚ್ಚದು ಸ್ಥಿರವಲ್ಲೋ ಈ ದೇಹ. ಏನ್ ಸಾಕೆನಿಸದೆ ಸವೇದೆ ಬೇರೊಂದನು ಬೇಕೆನಿಸದೆ ಕಡೆಯೊಳು ತನ್ನ ಜೋಗಿಗುಂದದೆ ನಿರುಪಮ ಶಂಭುಲಿಂಗದೋಳು ಏಕಮಿನಿಪ ಸುಖವೊಂದಲ್ಲದೆ ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮರ ಯೋಗದ ನಿಜವನರಿದ ಅನುಭವಿಯ ಸುಖಕ್ಕೆ ಸರಿದಾನಿಯ. ಈ ಮಾತು ಜನ್ಮ ಹೋಗೋ ತನಕ ನೀವು ವಿಚಾರ ಮಾಡಿದ್ರೆ ಹೊಳದ್ರ ಪುಣ್ಯ ನೀವು. ಏನ್ ಯಾವ ಸುಖನೂ ಅದಕ್ಕೆ ಸರಿಯಾಗುದು. ವಿಷಯದ ಸಂಪರ್ಕ ಹೋಗದ ಸುಖ ಎಷ್ಟು ನೀವು ಗಳಿಸಿ, ಎಷ್ಟು ಎಲ್ಲಾ ತರದ ಅನುಕೂಲ ಮಾಡ್ಕೊಂಡ ಯಾವ ಇಂದ್ರಿಯ ಹೋಗದ ಸುಖ ಅದಕ್ಕೆ ಸರಿಯಾಗುದು. ಇಷ್ಟೆಲ್ಲ ತಿಳಿಸಿಕೊಟ್ರು ಮತ್ತು ಅದ್ರ ಬೆನ್ನತ್ತು ಬಿಡುದಿಲ್ಲ. ನಂಬಿಗಿಲ್ಲ. ಮಹಾತ್ಮರು ಹೇಳಿದ ಮಾತಿನ ನಂಬಿಕೆ ಬೇಕಲ್ಲ. ನಂಬಿಕೆ ಇದ್ದವಾಗ ಇದ್ರ ಲಾಭ ಆಕೈತಿ. ನಂಬಿಕೆ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಎಷ್ಟು ಹೇಳಿದ್ರು ಕೇಳಿದ್ರು ನಂಬಿಕೆ ಇದ್ದಾಗ ವ್ಯವಹಾರ ಹೌದಿಲ್ಲ. ಅವನೇನ್ ನಂಬ್ತಿ ಬಿಡಪ್ಪ ಅಂತೇನು, ಹೌದಿಲ್ಲ, ಅವನ ಮಾತೇನು ಬಿಡಂತ.
ಹಂಗ ಅವ್ರೇನ್ ಹೇಳ್ತಾರ ಬಿಡ, ಹಂಗ ವರ್ಷ ಹೇಳ್ತಾರ ಬಿಡು, ಅವ್ರಿಗೆ ನಾವು ಕೂಡಿ ಹಿಂಗ ಹೋದೆವು ನಾವು ಬಾಳೆ ಗೆಡ್ಸ್ಕೊಂಡು. ಇಂಥ ಅವ್ರ ಕೂಡಿ ಎಲ್ಲ ನಮ್ಮ ಮಕ್ಕಳು ಮರಿ ಅದಾವ, ಅವ್ರ ಮಾತು ಕೇಳಿ ಹಿಂಗ ಹೋದೆವು ನಾವು. ಹೌದಿಲ್ಲ, ಭಾಳ ತಲೆ ತಗೊಳಂಗಿಲ್ಲ ಅದು. ಭಾಳ ತಗೊಂಡ್ರೆ ಇನ್ನ ಸಣ್ಣ ಹೋದವು. ಸತ್ಯನವ್ರ ನಮ್ಮ ಮಕ್ಕಳದು ಅಂತಿದ್ದವು, ಕಂಡು ಇಳಿಗೆ ಕಂಡು ಏ ನಿಮ್ಮ ಆರಾಮಿನೊಳಗೆ ನೀವಿದ್ದಾಗಿ ಮತ್ತೊಂದು ಏನಾರು ಬೇಡ್ತೀರಿ ನಲ್ಲಿ? ಆರಾಮ ನಿದ್ಯಾಗ ಏನಾರು ಬೇಡ್ತೇನಲ್ಲಿ? ಇಲ್ಲ, ಏನು ಬಿಡುದಿಲ್ಲ ಅಲ್ಲಿ. ಏಕೆ ಪೂರ್ಣ ಆರಾಮನೂ ಇರ್ತಾನಲ್ಲಿ. ಆರಾಮಿದ್ದಾಗ ಆರಾಮ ಯಾರು ಬೇಡ್ತಾರೆ? ಅದನ್ನ ತಗೊಂಡು ಹೋಗ್ತಾರೋ ಇದನ್ನ ತಗೊಂಡು ಹೋಗ್ತಾರ ಅಂತ ಚಿಂತೆ ಮಾಡ್ತಿ, ಬಡ್ದಾಡ್ತಿ ಅದನ್ನ ಅವ್ರು ಕೂಡ. ಇನ್ನು ಪ್ರಾರಬ್ಧ ಏನಾದ್ರು ತಗೊಂಡು ಹೋಗ್ತಾರ ಅವರು? ನಿನ್ನದಾಗಿದ್ದನ್ನು ನಿನ್ನ ಬಿಟ್ಟು ಅದು ಹೋಗುದನ್ನ ಇಲ್ಲ. ಅದು ಹೋಗೈತೆ ಅಂದ್ರೆ ನಿನ್ನದ ಅಲ್ಲ ಅಂತ ತಿಳ್ಕೋ. ಅದು ಹಣೆ ಬರ ಯಾರು ತಗೊಂಡು ಹೋಗೋದಿಲ್ಲ. ರೂಢಿ ಒಳಗಂಡಲ್ಲ, ಹಣೆ ಬರ ಕಸ್ಕೋತಾರ, ಹೋಗೋ ನೀನು ಹೋಗತ್ತ. ನಾನು ಅಜಿಬಾ ಏನ್ ಕಸ್ಕೋದಿಲ್ಲ, ಗಜಮ್ ಮಿತ್ರು ಆಗುದಿಲ್ಲ, ಹೋಗ. ಯಾಕೆ ತಲೆ ಕೆಡ್ಸ್ಕೋತೀಯ? ನಮ್ಮ ಮನೆ ಬರದಾಗಿದ್ದು ತುಂಬಾಲ್ ಇದ್ದೇ ಇರ್ತದೆ. ನಮ್ಮ ಪುಣ್ಯ ಕರ್ಮದಿಂದ ನಾವು ಉನ್ನತಿ ಆಗುವಂತಿದ್ರೆ ಇಡೀ ಜಗತ್ತ ತಡೆಗಟ್ಟಾಗುದು. ಪಾಪ ಕರ್ಮದಿಂದ ನೀ ಅವನತಿ ಹೊಂದುದಿದ್ರೆ ಅದನ್ನು ಇಡೀ ಜಗತ್ತ ತಡೆಗಟ್ಟ, ಯಾವ ದೇವ್ರ ದಿನರಿಗೂ ತಡೆಯಗಟ್ಟ ಆಗೋದು. ಮಾಡಿದ ಕರ್ಮ ನಿನ್ನದು ನಾನು ವಿನಾಶ ಮಾಡಬೇಕು. ಅದು ರಕ್ಷಣೆ ಮಾಡೋದಿತ್ತಂದ್ರೆ ಧರ್ಮ, ನಿನ್ನಲ್ಲಿ ಧರ್ಮ ಇದ್ರೆ ಅದು ರಕ್ಷಣೆ ಆಗೇ ಆಕೈತಿ. ಧರ್ಮನ ಒಂದು ಈಟು ಇಲ್ಲಪ್ಪ ಇದಿಲ್ಲ ಅಂದ್ರೆ ಹೋಗ್ತೈತಿಲ್ಲ. ಅದಕ್ಕೆ ಧರ್ಮದಿಂದ ನಡುಕು ಅಂದ, ಅದ ರಕ್ಷಣೆ ಮಾಡೋದು. ರೊಕ್ಕ ರೂಪಾಯಿ ಮತ್ತೆ ಸಿಗ್ತಾವ್ರಿ, ನಂಬಿಗಸ್ತ ಮನುಷ್ಯರು ಏನಾರು ಸಿಗ್ತಾರೇನ್ರಿ? ನಾವು ದುಡ್ಡಿನ ಆಶೆಗೆ ಅವ್ರ ನಂಬಿಗಸ್ತನ ಕಳ್ಕೊಂಡ್ಬಿಡ್ತೀವಿ. ಅದು ದುಡ್ಡು ಬೇಕು ನಮಗ ಅಂತ ನಾವು, ಹೌದಿಲ್ಲ? ಅವ್ ಮತ್ತೊಂದು ಏನು ನೋಡೋದಿಲ್ಲ. ನಾವು ಲೋಭಿ ಇದ್ದವ ದುಡ್ಡನ್ನು ನಾವು ಕಡುಲೋಭ. ಪಾರಮಾರ್ಥ ಬಂದಾಗ ಬಾಳೆ ಮಾಡಕ್ ಬರ್ತೈತಿ ನಮ್ಗೆ. ಬಾಳೆ ಮಾಡಕ್ ಬಂದಾಗ ಪಾರಮಾರ್ಥ ಬರ್ತೈತಿ. ಹೌದು. ಹಂಗ ನಾವು ನಮ್ಗೆ ಪಾರಮಾರ್ಥ ಬಾಳೆದ ಕಡೆ ಕಾಳು ಎತ್ತಿಗೆ ಹೋಪ್ ಅಂದ್ರಂತ ಹಂಗ ಆಕೈತಿ ಬಾಳೆ. ಮೊದಲ ಕಾಳು ಎತ್ತಿದು ಏನೈತಿ ಬಿಡೋದ್ರಾಗ ಅನ್ಸ್ಬಿಟ್ಟು ಉಳ್ಳಿ ಎಲ್ಲದಕ್ಕೂ ಹಂಗ ಮಾಡ್ಬೇಕು. ಯಾಕ್ರಿ ಹಂಗ ಬರ್ಬೇಕು? ಮಹಾಪ್ರಸಾದ ಬಿಡುವುದು ಉಂಟೆ ನಾವು. ಇವತ್ತು ಅರಿವಿ ಹೊಕ್ಕೊಂಬಾರು ಶಿಷ್ಯ ಅಂದ್ರೆ ಗುರುಗಳಲ್ಲಿ ಮೈಲಿಗೆ ಉಂಟೆ ನಾವು. ವ್ಯವಸ್ಥಿತವಾಗಿ ಲೌಕಿಕ ನಿರ್ವಹಿಸಿದಾಗ ಪಾರಮಾರ್ಥ ಆಗ್ತದೆ. ಇಲ್ಲಿ ಸಲ್ಲದ ಜನರು ಅಲ್ಲಿ ಸಲ್ಲುವುದೇನಯ್ಯ ಅಂದ. ಬಾಳೆ ಮಾಡಕ್ ಬರೋದಿಲ್ಲ ನಿನಗ, ಹೌದಿಲ್ಲ? ಚಂದಾಗಿ ಬಾಳೆ ಸಾಲ ಸಮುಜೆ ಆಗದ ಎಲ್ಲ ಕರಿಕಿ ಪರಿಕಿ ಹೆತ್ತೇವ ಹೆಂಗ ನೋಡ್ಕೋಬೇಕಿಲ್ಲ, ಅದನ್ನೆಲ್ಲ ವ್ಯವಸ್ಥೆ. ಒಮ್ಗಿಲೆ ನಾ ಇದನ್ನ ಹೊಂತೇನಂದ್ರೆ ಜನರು ಕೂಡ ನಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ಬಿಟ್ಬಿಟ್ಟು ಅಡವಿ ಸೇರಿ ಆಗ್ತೈತಿ. ಊರು ಮನೆ ಆಗಿದ್ದು ತೋರ್ಸು ನೀನು, ಇಲ್ಲಿ ತಪಸ್ಸಿನಿಂದ ಇಲ್ಲಿ ತೋರ್ಸ. ಅಡವ್ಯಾಗ ಹೋಗಿ ಅಲ್ಲಿ ಮಂಗ್ಯ ಮುಸುವನ್ ಕೂಡ ನೋಡ್ಕೋತೀನ ಅಂತಿದ್ರ. ಇಲ್ಲಿ ನೆರೆಹೊರೆಯವ್ರು ಕೂಡ ತಪಸ್ಸಿನಿಂದ ತೋರ್ಸಿ, ಇದು ತೋರ್ಸಿ.
ಇಲ್ಲಿ ತಪಸ್ಸು ನಡೀಲಿ ಅಂದ್ರೆ ನಿನ್ನ ಬರೋಬ್ಬರಿ ಅನ್ಸುತ್ತೆ. ಯಾರು ಕೂಡ ನಡ್ಕೋತಿ ಅಲ್ಲಿ ಇಲ್ಲಿ ಹೊರಿಗೆ ಹಚ್ಚಾಕ್ ಬರ್ತೈತಿ ನಿನಗೆ. ಹಾ ಹೌದು, ಎರಡನ್ನು ಮಾಡದೆ ಕೂಡಿ ನಡೆಸುತ್ತೇನೋ ಎಂತು ನಾವು ಬಿಡೋದು ಹೊರಗಿನ ವ್ಯವಹಾರದಂಗೆ ಇರ್ತಾನ. ಹಂಗ ಬಿಟ್ಕೊಟ್ಟು ಓಡೋಕೇನಂದ್ರೆ ಬಿಗಿ ಹತ್ತಿದ ಕೂಲೆ ಓಡಿ ಬಿಡುದು. ಯಾಕ್ರಿ ಸನ್ಯಾಸಿ ಆಗಿ ಬಿಡುದಪ್ಪ, ಹೌದಿಲ್ಲ? ಯಾರು ಮಕ್ಕಳು ಕಾಟಕ್ಕೆ ಸನ್ಯಾಸಿ ಆಗಿಬಿಡ್ತೀತಲ್ಲ. ಜಡ ಬಂತೀನಿ ನಾನು ಏನ್ ಹೊಟ್ಟಿಲಿ ಆದ ಕೂಲೆ ಸಾಧುವಾಗಿ ಬಿಡ್ತಿದ್ದಂತ, ಭಿಕ್ಷಕ್ಕೆ ಹೋಗ್ಬಿಡವ. ಮತ್ತೆಲ್ಲ ಮುಗುದ ಮ್ಯಾಗ ಬರವಂತ ಅವ ಹಗರಾದಿಂದ, ಹೌದಿಲ್ಲ? ಅಷ್ಟೊತ್ತ ನಾವು ಏನಾರ ಮಾಡ್ಕೋದವ ಎಲ್ಲಾ ಮುಗಿದ ಮ್ಯಾಗ ಎಲ್ಲಿ ಹೋತಿ ಬಿಡೋದು, ಹೋತಿ ಅನ್ನೋ ಮತ್ತೆ ಬಂತಪ್ಪ ಇದು ಅಂತ ಅದ್ರಾಗ ಸೇರ್ಕೋದು. ಹಂಗಾರ ಮಾಡಿ ಮತ್ತೆ ಹೊಟ್ಟೆಲಿ ಆದ ಕೂಲೆ ಮತ್ತೆ ಜಗ ಬಿಡುದು. ಪಾರಮಾರ್ಥ ಹತ್ತವ ನಿಮಗೆ ಇದ ಜವಾಬ್ದಾರಿ ಇಲ್ಲಲ್ಲ ನಿಮಗೆ. ನಮ್ಮ ಋಷಿಮುನಿಗಳೆಲ್ಲ ಹಂಗದಾರ. ನಮ್ಮ ಭಾರತೀಯ ಋಷಿಮುನಿಗಳಿಂದ ಬಂದದ್ದಿದೆ. ಪ್ರಾರಬ್ಧ ಅದ. ಅವ್ರ ಪ್ರಾರಬ್ಧ ಭೋಗ, ಶರೀರ ಪ್ರಾರಬ್ಧ ಭೋಗ ಹೆಂಗೈತೆ ಅದನ್ನ ಹೊಂದ್ಕೊಂಡು ಹೋಗ್ಬೇಕು, ಬಿಡದೆ ಕೂಡಿ ನಡೆಸುತ್ತೇನು ಎಂತು. ಏನ್ ಪ್ರಾರಬ್ಧ ಪ್ರಕಾರ ಭೋಗ ಹೆಂಗಿರ್ತದೆ ಅದನ್ನು ಬಿಡದ ಅವ ಅದನ್ನ ಅನುಭವಿಸ್ತಾನೆ. ಏನ್ ಹೌದು, ಒಳಗ ಮಾತ್ರ ಬೇರೆ ಗತ್ತ ಇರ್ತದ. ಜಗತ್ತಿನ ಕೂಡ ಜಗತ್ತಿನಾಗಿದ್ದ ತನ್ನ ಗತ್ತಿನಾಗ ತಾ ಇರ್ತಾನೆ. ಅದು ಬರೋದು ಬಹಳ ದಿನದ ಅಭ್ಯಾಸ ಇದ್ರೆ ಬರ್ತೈತೆ. ಸಂಘ ಬೇಕದಕ್ಕೆ, ಯಾವಾಗಲೂ ಸತ್ಸಂಗ ಇದ್ರೆ ಮಾತ್ರ ಸಾಧ್ಯ. ಈ ಜಡಬುದ್ಧಿ ಜಡಸಂಗದಾಗ ಏನ್ ಮಾಡ್ತೀನಿ ಅನ್ನಂಗ ಮಾಡ್ಕೊಂಡ್ಬಿಡ್ತದ. ಅದ ನೀವು ಒಂದಿಟ್ಟು ವಿಚಾರವಂತ ನಿನ್ಯಾರ ನಗಾರಿ ಸಪ್ಪಳದಾಗ ಟ್ಯೂನ್ ಆಗ್ತದೆ, ಯಾರು ಕೇಳ್ಬೇಕು, ಹೌದಿಲ್ಲ? ನೀ ಓದಾಕ್ ಕುಂತ್ರೆ ಯಾರು ಪೀಡ ಕೊಡ್ತಾರಿಲ್ಲ, ಹೌದಿಲ್ಲ? ಪುಟನ್ನ ರುದ್ರಪ್ಪನವರು ಸಾಲಿ ಎಲ್ಲಪ್ಪ ಅವ್ ಗುಬ್ಬಿ ಶೆಂಟ್ ತೊಗೊಂಬಂದ ಅವ ಓದಾಕದವ, ಅಲ್ಲಿ ಬಂದ್ ಮುದ್ದಾಮ್ ಇವರು ಗಾಂಜಿ ಹೋಗಿ ಬಿಡವ್ರು ಬುಸ್ ಅಂತ. ಅಲ್ಲಿ ಹೋಗಿ ಕುಂಡ್ರವ್ರು ಅಲ್ಲಿ ಕೆಲಸ ಇಪ್ಪ ಇವ್ರದು ಮಂದ್ಯಾಗ ಹೋಗಿ ಕುಂಡ್ರವ್ರು ಚಾತ ಹೇಳ. ಅಲ್ಲಿ ಏನ್ ಕುಂತ ಕೆಲಸ ಏನೈತಿ? ಮುದ್ದಾಮ್ ಕಾಡ್ತಿದ್ರು ಅವ್ರನ್ನ, ಹೋಗಿ ಬಿಟ್ಟು ಬಿಡವ್ರು ಅವ್ರಿಗೆ. ಏನ್ ಇವ್ ಗುಬ್ಬಿ ಶೆಂಟ್ ಮಂದಿ ಹಚ್ಕೊಂಡ್ ಕುಂಡ್ರ ಎಲ್ಲಪ್ಪ ಏನ್ ಹೇಳಿದ್ರು ಹ್ಯಾಂಗ ಹೇಳಿದ್ರು ನಮ್ಗೂ ಹೇಳಿಲ್ಲ. ಒಂದರ ದಿನ ಹೇಳ್ರಿ ರುದ್ರಪ್ಪನಾರ ಅಂದ್ರೆ ಒಟ್ಟ ಹೇಳಿಲ್ಲ. ಏನ್ ಬರ್ಕೊಂಡಾರ ಮತ್ತೆಲ್ಲ ಇದನ್ ಮಾಡಿ ಹೆಂಗ ಹೇಳ್ತಿದ್ರು ನಮಗೂ ಗೊತ್ತಾಗ್ಲಿಲ್ಲ. ಏನ್ ಓದ್ತಿದ್ರು ಮರ ನಮಗೂ ತಿಳಿಲಿಲ್ಲ. ಧನು ಬ್ಯಾಸರಿಕೆ ಹೊಂದದಂಗ ಒಂದರ ವಿಷಯದೊಳಗೆ ನಿಂತೀಯ. ವಿಷಯಗಳ ಅವಲಂಬನ ಮಾಡಿದ್ರೆ ಆಗುದನ ಧನು ಬ್ಯಾಸರಿಕೆ. ಯಾಕೆ ನಾವು ದನಿತೇವೆ ಕಷ್ಟವಂತೇವೆ ಇದನ್ನ ಅವಲಂಬನ ಮಾಡಿ, ಈ ತೋರಿಡಗುವಂತ ತೋರಿಕೆ ಅವಲಂಬನ ಮಾಡಿ ಧನು ಆಗ್ತದೆ. ಧನು ಆಗಬಾರ್ದು, ಆರಾಮ್ ಇರ್ಬೇಕನ್ನೋಂಗಿದ್ರೆ ನಿಮ್ಮನ್ನ ನೀವು ಅವಲಂಬನ ಮಾಡಿ ಆತ್ಮಾವಲಂಬಿಗಳಾಗಿರಿ. ಆತ್ಮಜ್ಞಾನ ಕಮಿಟಿ ಕೈ ಒಳಗೈತಿ. ಕಮಿಟಿ ಕೈ ಒಳಗೈತಿ. ಟ್ರಸ್ಟ್ ಮಾಡ್ತೇವೆ ಅಂತ ಬಂದಿದ್ರು ರೆಡ್ಡಿ ತಿಮ್ಮಾಪುರದಾಗ. ಒಂದು ಕ್ರೋಸರ್ ಗಾಡಿ ತಗೊಂಡು ಒಂದು 18 ಮಂದಿ ಬಂದಿದ್ರು. ಅವರು ಸೂರ್ಯಪಾನದ ಮಂದಿ ಅಪ್ಪಾರ ಹಿಂಗ್ ಮಾಡ್ಕೊಂಡು ಮಾಡ್ಬೇಕಂತ ಮಾಡೇವ್ರಿ ಒಂದು ಟ್ರಸ್ಟ್ ಕಮಿಟಿ ಅಂತ. ಎಷ್ಟು ಮಂದಿ? ಒಂದು 20 ಮಂದಿ ಅದೇವ್ರಿ. ಮಾಡ್ರಿಲ್ಲ ಅಂದ್ರೆ
ಎಷ್ಟು 20 ಮಂದಿ ಇದ್ದಿರು ಒಬ್ಬೊಬ್ಬ 10,000 ರೂಪಾಯಿ ಹಾಕ್ಬೇಕು. 20 ಹತ್ಲೆ 2 ಲಕ್ಷ ಅಂದ್ರೆ ಅವಾಗ ಅದ್ರ ಬಡ್ಡ್ಯಾಗ ಹಣ ಸಂದರ್ಭನ ಹಿಡಿದಿದೆ. ಯಾರ್ಯಾರ ಇದ್ರ ಹೆಸರು ಬರ್ಕೊಂಡು ಮಾಡ್ಕೋರಿ ಅಂದ್ರ ಒಟ್ಟ ಸುದ್ದಿ ತೆಗಿಲಿಲ್ಲ. ಮಂದಿ ರೊಕ್ಕದ ಮ್ಯಾಗ ಟ್ರಸ್ಟ್ ಇದಾವ ಮಾಡೋದು. ಹೌದು, ಹಾಜರ್ ಇರ್ಬೇಕು. ದಿನಾ ಮೆಂಬರ್ ಯಾವ ಇರ್ತಾನ ಟ್ರಸ್ಟ್ ಮೆಂಬರ್, ಆ ಮೆಂಬರ್ ತಪ್ಪಿದ್ರೆ ನಮ್ಗೆ ದಂಡ. ಹೌದು, ಮತ್ತ ಹಂಗ ಮಾಡ್ರಿ ಅಂದ್ರ ಹೌದು ದಂಧ ಕೊಡಾಕ ತಯಾರಿರ್ಬೇಕು. ಅವ ಒಟ್ಟು ಹೋಗ್ಲಿಲ್ಲ ಅವ. ಹಂಗಿದ್ರು ಮಾಡ್ರಿ ಅಂದ್ರ ಒಬ್ಬರ ಸುದ್ದಿ ತೆಗ್ದಾರ. ನಾನಾ ಇದ್ನ ಬಿಡ ಅಜ್ಜಾರ್ ಕೂಡ ಅವಾಗಲ್ಲಿ ಒಳ್ಳೆ ಸುದ್ದಿ ತೆಗಿಲಿಲ್ಲ. ಹಿಂದಗಡೆ ವಾದಿಂದ ಅನ್ನಾಕತ್ರ ಅಜ್ಜಾರಿ ಏನ್ ಮಾಡ್ತಾವಿಲ್ಲ, ಹೆಂಗ್ ವಾದ್ರ ನೋಡವ್ರು ಅಂತ. ಕಮಿಟಿ ಕೈ ಒಳಗೈತಿ. ವಿಷಯ ಸಂಬಂಧ ಮಾಡೋದಿಲ್ಲ ನೀವು ಕಮಿಟಿ ಟ್ರಸ್ಟ್. ಅದನ್ನ ಉತ್ಸವ ಮೂರ್ತಿ ಮಾಡಿ ಬಿಡವ್ರ ಅವ್ರ ಸ್ವಾಮಿ. ನಾವು ಸುಮ್ಮನೆ ಕುಂಡ್ರದಟ್ಟ ನೀ ನಾವೆಲ್ಲ ಮಾಡ್ತೀವಿ. ಕಮಿಟಿ ಕೈ ಸಿಕ್ಕ ಮ್ಯಾಗ ಸ್ವಾಮಿ ಕಾಯ್ಕ ನಂಗಿಲ್ಲ, ಸುಮ್ಮನೆ ಕುಂಡ್ರದು ಅಷ್ಟ. ಉತ್ಸವ ಮೂರ್ತಿ ತೇರ್ನಾಗ ಸುಮ್ಮನೆ ಕುಂತು ಬಿಡ್ನಿ. ಹಂಗ ಕಾಯಕ್ ಕುಂಡ್ರಿಸ್ತಾರ ನನ್ನಂತ. ಮಠ ಕಾಯಕ್ ಕುಂಡ್ರಿಸ್ತಾರ. ಮತ್ತೆಲ್ಲ ಟ್ರಸ್ಟ್ ಕಮಿಟಿ ಅವ್ರಿಗೆ ಅವ್ರು ಬೇಕಾದ್ರೆ ಮಾಡ್ಕೊಂಡು ಮಜಾ ಮಾಡ್ತಾರಿಲ್ಲ ಟ್ರಸ್ಟ್ ಕಮಿಟಿ ಅವ್ರು. ಇವತ್ತು ಟ್ರಸ್ಟ್ ಕಮಿಟಿ ಐತಿ ಎಲ್ಲ ಮಾಡಿದ್ರೆ ಅವ್ರು ಪಾರ್ಟಿ ಮಾಡ್ಬೇಕು ಅವ್ರಿಗೆ. ಮತ್ತೆ ಉಳಿವ್ಯಾಗದನ್ನ ಮಾಡ್ತಾರಿಲ್ಲ, ಹೌದಿಲ್ಲ? ಅವ್ರ ಶಿಸ್ತು ಅವ್ರಿಗೆಲ್ಲ ಎಂಜಾಯ್ ಮಾಡಕ್. ಅವ್ನು ನಮ್ಮಲ್ಲಿ ಹುಡುಗಿದ್ದಲ್ಲ, ಅವನು ಇಲ್ಲ ಹೇಳ್ತಿದ್ದ. ಈಗಾದ್ರೂ ಹಂಗೆ ರೆಡಿ ಇರ್ಬೇಕು. ಅವ್ರಿಗೆಲ್ಲ ಪಾರ್ಟಿ ಮಾಡಿದ್ರೆ ಎಲ್ಲ ವ್ಯವಸ್ಥೆ ಇರ್ಬೇಕು. ಅವ್ರು ತಿನ್ನಾಕ ಕುಡಿಯಾಕ ಎಲ್ಲ ವ್ಯವಸ್ಥೆ. ಅವ್ರು ಬಂದ್ರಂದ್ರೆ ಎಲ್ಲ ಪಾರ್ಟಿ ಟ್ರಸ್ಟ್ ಕಮಿಟಿ ಅವ್ರು ಬಂದ್ರಂದ್ರೆ ಅಂದಾಗ ಅದು ಬರೋಬ್ಬರಿ ಆಗುತ್ತೆ. ಅದಕ್ಕೆ ಮಾಡೋದು. ಮತ್ತೆ ಇವೆಲ್ಲ ಟ್ರಸ್ಟ್ ಎಲ್ಲ ಅದಕ್ಕೆ ಮಾಡ್ತೇವೆ. ಮತ್ತೆ ಯಾರ ಹಂಗಿರ್ತಿ ಇವರೆಲ್ಲ ಮ್ಯಾಲ ಅದನ್ನು ಅಜ್ಜಾರ ಇದನ್ನು ಹಂಗ ಮಾಡ್ಬೇಕಂತ ಮಾಡಿದ್ವಿ. ಕಮಿಟಿ ಕೈ ಒಳಗಿರ್ತೈತಿ ಆತ್ಮಜ್ಞಾನ ಅಲ್ಲಿ ನಡೀತೈತಿನ. ಕಮಿಟಿ ಮಾಡಿದ ಅಲ್ಲಿ ನಡೀದ ಬೇರೆ, ಕಮಿಟಿ ಇವನ್ನ ಟ್ರಸ್ಟ್ ನಡೆದ ಅಲ್ಲಿ ನಡೀದನ ಬೇರೆ. ಅದಕ್ಕೆ ಅಜ್ಜಾರ ಅವನ್ನೆಲ್ಲ ಮಾಡಿ ಅವಶ್ಯಕತೆ ಇಲ್ಲ. ಅದಕ್ಕೆ ಮಹತ್ವ ಬರುದಿಲ್ರಿ. ಅದಕ್ಕೆ ಕಮಿಟಿ ಮಾಡಿದ್ರೆ ಇದು ಅಧ್ಯಾತ್ಮಕನ ಮಹತ್ವ ಕೊಡುದಿಲ್ಲ. ಹೌದು, ಅದಕ್ಕೆ ಅಜ್ಜಾರು ನಮ್ಮ ಅಂಡರದೊಳಗೆ ಇಟ್ಕೊಂಡಾಗ ಇದನ್ನ ನಡ್ಸಕ್ ಬರ್ತೈತಿ. ಅದೇನು ಹೇಳಕ್ ಬರುದಿಲ್ಲ ನಮ್ಗೆ, ಹೌದಿಲ್ಲ? ಈಗ ಗದಗಿನೊಳಗೆ ಕಮಿಟಿ ಮಾಡ್ಯಾರಲ್ಲ, ಅದು ಏನು ಮಾಡಕ್ ಬರ್ಲಂಗ, ಹೌದಿಲ್ಲ? ಆತ್ಮಜ್ಞಾನ ಸ್ವತಂತ್ರದ, ಅದು ಏನು ಕಮಿಟಿ ಕೈ ಒಳಗಿಲ್ಲದು. ನೀ ಸತ್ಕರ್ಮಗಳನ್ನ ಮಾಡೋದ್ರಿಂದ ಇಚ್ಛಿತ ಫಲಗಳು ದೊರಿತಾವ ನಿನಗೆ, ಅಮಾಂಶಿಕ ಫಲಗಳು ದೊರಿತಾವ. ಅವನಾರ ಮಾಡ್ರಿ. ಪೂರ್ಣ ಸ್ಥಿತಿ ಹೊಂದಾನ ಆಗ್ಲಿಕ್ಕೂ ಸತ್ಕರ್ಮಗಳಾರ ತೊಡಗ್ರಿ, ಒಳ್ಳೆ ಕರ್ಮಗಳನ್ನಾರ ಮಾಡ್ರಿ. ಜ್ಞಾನ ಆಗುದಿಲ್ಲ ಅದರಿಂದ. ಏನ್ ಸತ್ಕರ್ಮಗಳಿಂದ ಜ್ಞಾನ ಆಗುದಿಲ್ಲ, ಆ ಫಲಗಳು ದೊರಿತಾವು. ಅದೊಂದು ವ್ಯಾಪಾರ. ಈಗ ನೀ ಪುಣ್ಯ ದಾನ ಮಾಡಿದ್ರೆ ಸೌಕರ್ಯಕ್ಕೆ ಜ್ಞಾನ ಆಗುದಿಲ್ಲ ನಿಮ್ಗೆ. ಅವಕ್ಕ ದಾನ, ಜಪ, ತಪ, ಯಜ್ಞ, ಯಾಗ, ದಾನ ಇವು ಮಾಡೋದ್ರಿಂದ ನಿಮಗೆ ಜ್ಞಾನೋದಯ ಆಗುದಿಲ್ಲ. ಇವೆಲ್ಲ ಜ್ಞಾನೋದಯವಾಗಲು ಕೋಟಿ ಭಾಗಿ ಒಂದಕ್ಕೆ ಸಮವಾಗತಿರು.
ದಾನ ಮಾಡಿ ಸೌಕಾರಕ್ಕಿ ನೀನು ಬರ್ತೈತಿ ಇಷ್ಟ, ಅದ್ರ ಜ್ಞಾನ ಆಗುದಿಲ್ಲ. ಏ ಮಾಡ ಆಗುವುದು ಫಲಾಪೇಕ್ಷೆ ಇಲ್ದ ಮಾಡಿದ ಮಾಡಿದಾಗ ಆಕೈತಿ. ಏನ್ ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕಲ್ಲ. ಏನ್ ನಿಷ್ಕಾಮ ಕರ್ಮ ಅಂತಾರ. ನಿಷ್ಕಾಮ ಕರ್ಮ ಮಾಡಿದಾಗ ನಿನಗೆ ಇದಕ್ಕೆ ಜ್ಞಾನ ತಿಳಿದಿ. ಸಕಾಮ ಕರ್ಮದಿಂದ ಇದು ಸಿಗುದು. ಅದಕ್ಕೆ ಸಕಾಮ ಕರ್ಮದಿಂದ ಅಮಾನುಷಿಕ ಫಲಗಳು ದೊರೀತಾವ. ಆಸೆ ಇಟ್ಕೊಂಡು ಮಾಡಿರ್ತಾನ. ನಾ ಕೊಟ್ರೆ ನನಗೆ ಇದು ಬರ್ತೈತಿ, ಪುಣ್ಯ ಬರ್ತೈತಿ, ಸ್ವರ್ಗ ಸಿಗ್ತೈತಿ ಅನ್ನೋ ಆಶೆ ಬರ್ತ. ಅದಕ್ಕೆ ಅವನು ಸಕಾಮ ಕರ್ಮ. ಸುಕೃತಾದಿ ವಾಸನ ರಸವು ಆರಿ ಅಂತ. ಸುಕೃತಾದಿ ಕರ್ಮ ರಸವು ಆರಿ ಅಂತ. ಏನ್ ಅರುವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮೋಕ್ತಿ ಅಂತ. ಏನ್ ಪುಣ್ಯಕರ್ಮಗಳನ್ನು ಮಾಡಿ ನಾವು ಸ್ವರ್ಗಲೋಕ ಹೊಂದಬೇಕನ್ನೋ ವಾಸನ ಅದು ಹೋಗ್ಬೇಕು ಅಂತ. ಪಾಪ ಪುಣ್ಯ ಎರಡನ್ನೂ ನಾವು ಮೀರಿದಾಗ ಜ್ಞಾನ ಮಾಡ್ಕೊಳಕ್ ಸಾಧ್ಯ. ಅವು ಜನ್ಮ ಹಾಕೋದನ. ಪುಣ್ಯ ಮಾಡಿದ್ರೆ ಜನ್ಮ ಬರ್ತೈತಿ, ಪಾಪ ಮಾಡಿದ್ರು ಜನ್ಮ. ಒಂದು ಕಬ್ಬಿಣದ ಬೇಡಿ, ಒಂದು ಬಂಗಾರದ ಬೇಡಿ ಅಂತ. ಏನ್ ಕರ್ಮ ಅಂದ್ರೆ ಬಂಧನ. ಎಲ್ಲಿವರೆಗೆ ವ್ಯವಹಾರಿಕ ಸತ್ಯತ್ವದ ನೋಡಿದ್ರೆ ಅಲ್ಲಿವರೆಗೆ ಇದು ಪಾರಮಾರ್ಥಿಕ ಸತ್ಯತ್ವ ಹೋಗ್ಬಿಟ್ಟ. ವ್ಯವಹಾರಿಕ ಸತ್ಯತ್ವ ಖರೇನ ನಾನು ಇಲ್ಲಿ ನಿಯಮಕ್ಕೆ ತಕ್ಕಂಗೆ ನಡ್ಕೋಬೇಕಾಗೈತಿ. ನೀತಿ ನಿಯಮಗಳಿಗೆ ತಕ್ಕಂಗೆ ನಡ್ಕೋಬೇಕು. ಕನಸಿನಿಂದ ಎಚ್ಚರ ಆಗುಮಟ ಕನಸಿನ ವ್ಯವಹಾರ ಖರೆ ನಾನು. ಹಂಗೆ ಪಾರಮಾರ್ಥಿಕ ಎಚ್ಚರಿಕೆ ಆಗುಮಟ ವ್ಯವಹಾರಿಕ ಎಚ್ಚರಿಕೆ ಇದು ಸತ್ಯನ. ಅವಾಗ ಅಲ್ಲಿ ಇಲ್ಲಿ ನಡ್ಕೋಬೇಕಾಗೈತಿ. ಅಂದ್ರೆ ಸರಳ ನಡೀತೈತಿ ನಿಮ್ಮ ಜೀವನ. ಇಲ್ಲಿ ಎಲ್ಲ ಅಸ್ತವ್ಯಸ್ತ, ಎಲ್ಲ ಸುಳ್ಳು ತಿಳ್ಕೊಂಡು ಅವ್ಯವಹಾರ ಮಾಡಿದ್ರೆ ಎಲ್ಲ ಬ್ರಹ್ಮ, ನಾನು ಬ್ರಹ್ಮ, ನೀನ ಬ್ರಹ್ಮ, ಏನ್ ಮಾಡಿದ್ರೆ ಏನಾಕೈತಿ ಅಂತ ಅವ್ಯವಹಾರ ಮಾಡಾಕೈತಿ. ನಿದ್ದಿಗೆ ಹೋಗೋ ತನಕ ವ್ಯವಹಾರ ಖರೇನ ಆಯ್ತೈತಿ. ಹಂಗ ನಿಜ ಸ್ವರೂಪದ ಜ್ಞಾನ ಆಗೋ ಮಟ ಇದು ಖರೇನ. ಇಲ್ಲಿ ನೀತಿ ನಿಯಮಗಳ ತಕ್ಕಂಗೆ ನಾವು ನೋಡ್ಕೋಬೇಕಾಕೈತಿ. ಅದಕ್ಕೆ ಅವ ಕಡೆಗಣಿಸುದಿಲ್ಲ. ಅಲ್ಲಿ ತಕ್ಕಂಗೆ ವ್ಯವಹಾರ ಕೂಡ ಇರ್ತಾನ. ಈ ವ್ಯವಹಾರಿಕ ಎಚ್ಚರಿಕೆಯೊಳಗಿನ ಸುಖ ನಿದ್ರಿ ಸುಖಕ್ಕೆ ಸರಿ ಆಕೈತಿ. ಹೆಂಗ ನೋಡ್ಕೋರಿ. ಯಾವಾಗ ವಿಚಾರ ಮಾಡವ್ರ ನೀವು. ಇಲ್ಲಿ ಎತ್ಲಾಗ ಮಂದಿ ಮಗ ನೋಡ್ಕೊಂತ ಕುಂಡ್ರುದಿಲ್ಲ. ಇದ್ರಾಗ ನಿಮ್ಮೊಳಗ ನೀವು ನೋಡ್ಕೋ ಕೆಲ್ಸದ. ಮಂದಿ ಮಗದಾಗ ಏನೈತಿ, ಹಂಗ್ಯಾಕೆ ನೋಡ್ತಿ, ಕಕ್ಕ ಮಿಕ್ಕಿದ್ದ ದನಗತಿ ಅಂತೀರ. ನೋಡೇನು ಇಲ್ಲೋ, ಯಾರ ಕಂಡೀನು ಇಲ್ಲೋ ಮಂದಿ. ಯಾರು ಬಂದ್ಕೂಳೆ ಹೊಳ್ಳೆ ಯಾವ ಬಂದು ನೋಡ್ತೇವ. ನಿನ್ನೊಳಗ ನೀ ನೋಡ್ಕೋ. ನಿದ್ದೆ ಮಾಡ್ಬೇಕಾದ್ರೆ ಮಂದಿ ಮಗ ನೋಡ್ತೇನೆ. ನೀವು ವೇಮನನ ಶಿಷ್ಯರಂತೀರಿ. ವಿಷಯಾದಿಗಳ ವ್ಯಾಮೋಹ ಯಾಕು ನಿಮ್ಗೆ? ಅದೇ ಮಹಾತ್ಮ ಶಿವಾನಂದ ಶಿಷ್ಯರಾದ್ರೆ ಇದ್ರ ಕಡೆ ಲಕ್ಷ್ಯ ಯಾಕೆ ನಿಮ್ಗೆ? ವಿಷಯದ ಕಡೆ ಲಕ್ಷ್ಯ ಯಾಕೆ? ಕಾಮನ ಕೈಯಾಗಿ ಸಿಕ್ಕ ಕಷ್ಟಪಡ್ತಿರೋ ಇನ್ನು ರಾಮನ ಕೈಯೊಳಗೆ ಸಿಕ್ಕ ಕಷ್ಟಪಡ್ತಿರೋ ನೀವು? ಕಾಮನ ವಶವರ್ತಿಯಾಗಿ ಏನ್ ಮಾಡಾಕತ್ತೀರಿ ನೋಡ್ಕೊಳ್ಳಿ. ನಿರಂತರ ದುಃಖವನ್ನು ಹೊಂದುವುದು ಅದರ ಸಂಬಂಧ. ಕಾಮನ ಕೈಯಾಗಿ ಸಿಕ್ಕ ಪಾರಾಗೋದು ಬಹಳ ಕಠಿಣ ಐತಿ. ಎಂತೆಂಥವನ್ನ ಬಿಡುದಿಲ್ಲ ನಾನಿ ಅನ್ನೋನು. ಕಾಮನ ಬೇಟೆಗೆ ನಿಲ್ಲವ್ರು ಎಷ್ಟು ಮಂದಿ ಇದ್ದಿರಂತಿರುತ್ತೆ. ಭಾಳ ಕಠಿಣ ಐತಿ. ಕೇಳಾಕ ಭಾಳ ಚಂದ ಇದೆ. ಅಂತ ಪ್ರಸಂಗ ಬಂದಾಗ ಅದರಿಂದ ಪಾರಾಗೋದು ಭಾಳ ಕಠಿಣ. ಮಠ ಕಟ್ಟೇವಿ, ಮನಿ ಕಟ್ಟೇವಿ ಅಂತೀರಿ. ರಾಮನ ತೃಪ್ತಿಗೋಸ್ಕರವಾಗಿ ಕಟ್ಟಿರುವ ಏನು ರಾಮನ ಪ್ರಾಪ್ತಿಗೋಸ್ಕರವಾಗಿ ಕಟ್ಟಿರುವ? ಅಲ್ಲಿ ಅದನ್ನ ನಡಿಬೇಕಿಲ್ಲ.
ಎದ್ರ ಸಂಬಂಧ ಕಟ್ಟಿದ್ಪ, ಉದ್ದೇಶ ಏನೈತಿ ಅವನು ಕಟ್ಟಿದ್ದು? ನೀ ಮನಿ ಮಾಡಿಸಿದ್ದು ಸುಖದಿಂದ ಇರ್ಬೇಕಂತ, ಸುಖ ಒಂದು ಅಭ್ಯಾಸ ನಡಿಬೇಕಿಲ್ಲ ಅಲ್ಲಿ. ಸುಖದ ಮಾತು ಕಿವಿಗೆ ಬೀಳ್ತಾವನ ಅಲ್ಲಿ ನಿನ್ನ ಮನ್ಯಾಗ. ಸಮಾಧಾನ ಶಾಂತಿಯಾರ ಬೇಕಂತಿ, ಸಮಾಧಾನ ಶಾಂತಿ ಆಗುವಂತ ವಿಚಾರ ಮನಿಯೊಳಗೆ ಮಾತಾಡ್ಬೇಕಿಲ್ಲ. ಸುದ್ದಿ ತಗೋಂಗಿಲ್ಲ ಅಲ್ಲಿ. ಅತ್ತಾಗ ಹೋಗ್ರಪ್ಪ, ಇಲ್ಲಿ ಯಾಕೆ ನೀವು ಅಂತೀರಿ? ಮನಿ ಮಸೂತಿ ಮಾಡಿರಿದನಂತ. ಮನಿಯೊಳಗೆ ದಿನ ಹೇಳೋದು ಕೇಳೋದು ನಡಿಬೇಕಿಲ್ಲ. ಹಿಂದಿನ ಋಷಿ ಮುನಿಗಳ ಮನಿಯೊಳಗೆ ಎಲ್ಲಾರ ಮನಿ ಪಡ್ಸಲೇ ಇದು ನಡೀತಿತ್ತು. ಅಂದಾಗ ಅಲ್ಲಿ ಮನಿ ಶಾಂತ ಇರ್ತಿತ್ತು. ಅವ್ರು ಹೊರಗಿನ ಕಡೆ ಎಲ್ಲ ಕೂಡಕ್ ಹೋಗ್ಲಿಲ್ಲ. ಅವ್ರು ನಾನು ಆ ಮನಿ ಚಂದ ಮಾಡ್ಬೇಕು, ಇದು ಮಾಡ್ಬೇಕು. ನಿಜವನ್ನ ತಿಳ್ಕೊಳ್ಳೋ ಸಂಬಂಧ ಶರೀರ ಪ್ರಾರಬ್ಧ ಹೆಂಗೈತೆ ಅದಕ್ಕೆ ಶರೀರ ಅನ್ನ ನೀರು ಹಾಕಿ ಅದಕ್ಕೆ ಏಟು ಬೇಕು ಅಷ್ಟೇ ಮಾಡ್ಬೇಕು. ಹೆಚ್ಚಿಂದ ಸಂಗ್ರಹ ಮಾಡಕ್ ಹೋಗ್ಲಿಲ್ಲ. ವಿಧಿ ಸಾದಾ ಜೀವನ, ಅದಕ್ಕೆ ಹೆಚ್ಚು ಇದನ್ನ ಮಾಡಕ್ ಹೋಗ್ಲಿಲ್ರಿ ಅವ್ರ. ಬಹಳ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ದಿಲ್ಲ. ಒಂದು ಟೋಲ್ನಾಗ 2 ತುಣುಕ್ ಮಾಡಿಸ್ತಿದ್ರು ಅಜ್ಜವ್ರು. ವರ್ಷಕೊಂಡ್ರ ಅಷ್ಟು ಬಾಧಕತೆ ಅಂತ ಹೇಳಿ 2 ಹೊಸ ಟೋಲ್ಗೆ ಕತ್ತರಿಸ್ತಿದ್ರು. ಟಾವೆಲ್ ಕತ್ತರಿಸಿ ವರ್ಷಗೊಳಿದ್ರಿ. ಅದು ಬಾಳೆ ಮಾಡಕ್ ಬರ್ದು ನಿನಗಂತ ವರ್ಷಗಳು ಟವಲ್ 2 ತೋರ್ಸ್ ಮಾಡ್ತಿದ್ರು. ಈಗ ಒಂದ ಅನುಕೂಲ ಏಕ ಹಾಕೊಂಡು ಹೋಗ್ಬಿಡ್ತದ ಅದು. ಹಂಗ ಬಾಳೆ ಮಾಡಕ್ ಕಲಿಬೇಕು ಅಂತ. ಹೊಲಸು ತೋಳಿಗೆ ಕಾಲರಿಗೆ ಅಟ್ಟ ಸೌಕಾರ ಹೋಗ್ಯಾಕ್ ಬರುದಿಲ್ಲ ನಿನಗೆ. ಹಂಗ ಸೌಕಾರ ಐತೆ ಅಂದಂಗ ತಿಕ್ಕಿ ಹಾಕಿ ಮಾಡಿಬಿಡುದು. ನಿಮ್ಮ ಮನ್ಯಾಗ ಹಿಂಗ ಮಾಡ್ತಿ? ಎಲ್ಲಾ ನಮೂನಿ ಪರೀಕ್ಷೆ ಮಾಡ್ತಿದ್ರು ಅದು. ಒಲಿ ಉರಿ ಈರುಳ್ಳಿ ಅದು ಹಾಕಿದಾಗ ಎಲ್ಲರೂ ಜಳಕ ಆದ್ಮ್ಯಾಗ ಹಂಗ ಉರಿತಿತ್ತಂದ್ರೆ ಕಣ್ ಕಾಣೋದಿಲ್ಲ. ನಿಮ್ಮ ಮನ್ಯಾಗ ಹಿಂಗ ಮಾಡ್ತಿ? ಅದನ್ನ ಮುಂದಿಸ್ಬೇಕು ಅನ್ನೋದು. ಕಟ್ಟಿಗೆ ಹಾರಿಸವನ್ನ ಬಾಳೆ ಮಾಡಕ್ ಬರುದಿಲ್ಲ ಪಾರ್ಮಾರ್ತಿ ಅಂತೀವಿ. ಕಾಲಾಗಿನಾರ ಹಿಂಗ ಹಾಸಿದಾಗ ಅದು ತೆಗೆದು ನಿಮ್ಮನ್ಯಾಗ ಹಿಂಗ ಹಾಸಿ ತೊಡ್ದಾಡ್ತಿ, ತೆಗೆದಿಡ್ಬೇಕನ್ನೋ ಬುದ್ಧಿ ಬರೋಲ್ಲ ನಿನಗ. ಬೇಜವಾಬ್ದಾರಿ. ಯಾಕೆ ತೆಗಿವಲ್ರು ಹೌದಲ್ಲ? ಅಲ್ಲಿ ಓಡಾಡಿ ಮಾಡ್ತೀಯಲ್ಲ ಮನೆಗೆ ಹೋದಾಗ ಕಾಳಜಿ, ಇಲ್ಲಿ ಕಾಳಜಿ ಇಲ್ಲಲ್ಲ, ಹೌದಲ್ಲ? ಅದಕ್ಕೆ ಬೇಜವಾಬ್ದಾರಿ ಆದ್ರೆ ಹತ್ತದ. ಯಾವ್ದು ಪಾರಮಾರ್ಥ ಹತ್ಬೇಕಾದ್ರು ಅದಕ್ಕೂ ಬೇಕಾದ ಜವಾಬ್ದಾರಿ ಬೇಕು ನಮ್ಗೆ. ಅಂದಾಗ ಹತ್ತತಿದು ಪಾರಮಾರ್ಥ. ಎಲ್ಲೋ ಒಬ್ಬ ಪುಣ್ಯಾತ್ಮಗೆ ಹತ್ತತಿದ ಅಂತಿದ್ರು. ಎಲ್ಲಾರಿಗೆ ಹತ್ತದಲ್ಪ ಅಂದಾಗ ಬಾಕಿ ಉಳಿದ ಕೇಳೋರು ಬಾ ಅಂದಿದ್ದಾರೆ ಜಗತ್. ಅದು ಕಂಡವ್ರಿಗೆ ಹತ್ತಾಕ ಕಾಮನ್ ಬೂದಿನ ಅಂತಿದ್ರು. ಏನ್ ನಾನು ಹೇಳಕ್ ಕಲ್ತೇನೆ, ನಾನು ಕೇಳಿದೇನೆ ಅಂತ ಹತ್ತತೀನಿ. ಜನ್ಮ ಅಂತ ಹಿಂದಿ ದುಡಿಕ್ಬೇಕು ಅದಕ್ಕೆ. ಇಲ್ಲದ ದೇವರನ್ನ ತಿಂದ್ರೆ ನೀವು ಕಲ್ಪಿಸ್ಕೊಂಡಾರೋದಿಲ್ಲ. ಹರಿಹರ ಬ್ರಹ್ಮಾದಿಗಳನ್ನೋದು ನಿಮ್ ಕಲ್ಪನಾದ ತೋರಿದ್ವು ಅವೆಲ್ಲ ನಿಮ್ಗೇನ್ ಕೊಡ್ತಾವು? ಎಲ್ಲಾ ಇಂದ್ರಿಯಗಳ ಗಟ್ಟಿಮುಟ್ಟಿದ್ದಾಗ ನಮ್ ಕೆಲಸ ಮಾಡ್ಕೋಬೇಕು ನೋಡ್ರಿ. ಈಗ ಶರೀರ ಗಟ್ಟಿದ್ದಾಗ ಇದನ್ನ ನಾವು ಖಾತ್ರಿ ಮಾಡ್ಕೊಂಡ್ ಬಿಟ್ಟಿವ ಅಂದ್ರೆ ಬೇಕಾದಾಗ ಹೋಗೋದು ಈ ಶರೀರ. ಗಾಡಿ ಹೋಗೋದ್ರಾಗೆ ಸಂತಿ ಮಾಡ್ಕೊಂಡು ಗಾಡಿ ಹಾಕಿ ಕುಂತು ಬಿಟ್ರೆ ಯಾವಾಗಾರ ಯಾಕೆ ಹೋಗೋದು ಗಾಡಿ? ನಮ್ಮ ಕೆಲಸ ಮುಗಿಸು. ನಿಮ್ ಕೆಲಸ ಯಾವ್ದಂದ್ರೆ ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ತೀವಿ. ವಾಸನ ಅಂದ್ರೆ ಸಂಸ್ಕಾರಕ್ಕೆ ಅನುಸಾರವಾಗಿ ಅದು ವಾಸನ ತಯಾರಕ್ಕವು. ಏನ್ ಎಲ್ಲಾ ರೀತಿಯಿಂದಲೂ ಈ ಶರೀರ ಸಂಗೋಪನ ಮಾಡ್ಕೊಂಡು ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಎಲ್ಲ ಸಂಭಾಳಿಸ್ಬೇಕು ನೋಡಿ. ಏನ್ ಸ್ವೈರ ವೃತ್ತಿಗೆ ಎಲ್ಲಿಯೂ ಆಧಾರ ಇಲ್ಲ. ಮನಸ್ಸಿಗೆ ಬಂದಂಗೆ ಮಾಡಿಬಿಟ್ರೆ ಸಾಧನ ಸ್ಥಿತಿಯೊಳಗೆ ಯಾವ ರೀತಿ ಇರ್ತಾನ, ಸಿದ್ಧನ ಸ್ಥಿತಿಯೊಳಗೂ ಅದೇ ರೀತಿ ಇರ್ತಾನ. ನೀತಿ ಹುಡುಗದೆ ಕಡೆ ಮುಟ್ಟಿರು. ಏನ್
ನೀತಿ ಪಾಲನೆ ಮಾಡಿದ್ರೆ ನಿನ್ನ ವ್ಯವಹಾರನೂ ಸುರುಳಿ ಸಾಕು, ಪಾರಮಾರ್ಥದ ಸ್ಥಿತಿ ಜ್ಞಾನನೂ ಆಗ್ತೈತಿ. ಏನ್ ನೀತಿ ಬಿಟ್ಟೆ ಅಂದ್ರೆ ಇದು ಹರಿಗಿರ್ತೈತಿ, ಅದು ಹರಿಗಿರ್ತೈತಿ. ಸಾಧಕನ ಸಾಧನ ಸಿದ್ಧನ ಲಕ್ಷಣ ಇರ್ತದೆ. ನಾಲ್ಕು ಮಂದಿ ಹೌದಂತ ಹೊಗಳಕೈತಿ ಬಿಟ್ಟು ತಡೆಯಲಿಕ್ಕೆ ಬಂದ್ಬಿಡ್ತೈತಿ ನಿನಗೆ ಅಹಂಕಾರ. ಜಗತ್ತಿನ ಕಡೆಯಿಂದ ಹೌದು ಅನಿಸ್ಬೇಕು ಅನ್ನೋದು ಅದು ಒಂದು ನಮ್ಮ ಆತ್ಮಘಾತುಕತನ. ಬೇಕಾಗಿಲ್ಲ ಈ ಇನ್ನೊಬ್ಬರ ಕಡೆಯಿಂದ ಹೌದು ಅನಿಸೋದು ಬೇಕಾಗಿಲ್ಲ ನಮ್ಗೆ. ನಾವು ಆರಾಮದೇವಿ ಇಲ್ಲೋ ಅನ್ನೋದನ್ನ ನಾವು ಒಳಗೆ ನೋಡ್ಕೋಬೇಕಾಗಿತ್ತು. ಜನರು ಹೊಗಳಿ ಬಿಟ್ರೆ ನಿನಗೆ ಆ ಸ್ಥಿತಿ ಹೊಂದಾಕ್ ಬರ್ತೈತಿ, ಹೋಗಿಬಿಡ್ತಾವ ನೀನು ವಾಸನಾದಿಗಳೆಲ್ಲ. ನಮ್ಮೊಳಗೆ ನಾವು ಅದನ್ನ ಖಾತ್ರಿ ಮಾಡ್ಕೋಬೇಕು. ವಾಸನಾದಿಗಳು ಹೋಗ್ಯಾವು, ಮನಸ್ಸು ಎತ್ತಾಗ ಹೋಗ್ತೈತಿ. ನೋಡ್ಕೊಡ್ ನೀವು ಇಷ್ಟೆಲ್ಲ ಹೇಳ್ತೇವೆ ಕೇಳ್ತೇವೆ ಅಂದ್ರೆ ಮನಸ್ಸು ವಿಷಯದ ಕಡೆಗಿನ ಓಡ್ತೈತಿ. ಮತ್ತು ಒಳಗ ಅಂತರಂಗದಲ್ಲಿ ನೋಡ್ಕೋ, ಮೈಮ್ಯಾಗ ಕೈ ಆಡಿಸಿ ನೋಡ್ಕೋದಲ್ಲ. ಮತ್ತೆ ಚಿಂತಿ ಒಳಗ ಹತ್ತೈತಿ ಏನು ಹೊರಗೆ ಹತ್ತೈತಿ? ಮನುಷ್ಯನ ಜನ್ಮ ಇದ್ದಾಗ ಎಲ್ಲಾ ನಮೂನಿ ಚಿಂತೆ ಕಳ್ಕೊಂಡು ಆರಾಮ ಇರಾಕ್ ಬರ್ತೈತಿ. ಎದರ ದಶಿಂದ ಚಿಂತೆ ಐತೈತಿ ಆ ಕಾರಣ ಹುಡುಕಿ ಅದನ್ನ ಏನ್ ಮಾಡಿದ್ರೆ ನಿವಾರಣೆ ಆಕೈತಿ ಅನ್ನೋದನ್ನ ವಿಚಾರ ಮಾಡ್ಬೇಕಿಲ್ಲ. ಚಿಂತೆ ಎದರಿಂದ ಕಳ್ಕೊಂಡ್ರು? ಯಾವ ಉಪಾಯದಿಂದ ಚಿಂತೆ ಕಳ್ಕೊಂಡು ಸುಖ ಹೊಂದಿದ್ರು, ಸುಖಿಗಳಾದವರು? ಚಿಂತೆಗೆ ಮೂಲ ಕಾರಣ ಎಲ್ಲರಿಗೂ ಒಂದೇ ಐತಿಲ್ಲ. ವಿಷಯಾದಿಗಳಲ್ಲಿ ಸುಖ ಸಿಗ್ತೈತಿ ಅನ್ನುವಂಥ ತಪ್ಪು ತಿಳುವಳಿಕೆ, ಇದೇ ಚಿಂತೆಗೆ ಮೂಲ ಕಾರಣ. ಹೆಸರಿಗೆ ನಾವು ಸ್ವಾಮಿಗಳು ಸನ್ಯಾಸಿಗಳಾದ್ರೆ ಯಾರಪ್ಪಗೂ ಬಿಟ್ಟದ್ದಲ್ರಿ. ಮತ್ತು ಚಿಂತೆಯಾಗಿ ಒದ್ದಾಡೋದು ತಪ್ಪದು. ಎಲ್ಲ ಹೊರಗಿನ ವಿಷಯಾದಿಗಳ ಹಂಗ ಹರಿದು ನಿಂತಾಗ ನಿಜವಾದ ಇರುವಿನ ಸ್ಥಿತಿಯನ್ನು ಹೊಂದಲಿಕ್ಕೆ ನಮಗೆ ಬರ್ತದೆ. ನಿದ್ದೆ ಮಾಡಕ್ಕೆ ಯಾರ ತೋರಿಸಿದ್ರೆ ನಿಮ್ಗೆ ಯಾವ್ದಾರ ನಿಮ್ಮ ಮನೆದೇವ್ರು ಬಂದು ತೋರಿಸ್ತೇನೆ ದಾರಿ? ಅದು ತೋರಿಸಿದ ಮ್ಯಾಲ ನಿದ್ದೆ ಮಾಡಕ್ ಬಂತ ನೀನು? ಎದ್ರ ಸಂಬಂಧ ಮಾಡ್ಕೊಂಡು ಅವನು ದೇವ್ರನ್ನದು ಆರಾಮಿನ ನೆನಪಿಗೆ ತಂದು ಕೊಡ್ತಾವನು ದೇವ್ರು. ನೀವು ನಿಮ್ಮ ಸುಖದ ನೆನಪಿಗೆ ತಂದು ಕೊಡೋ ದೇವ್ರು ಅದಾವನು ಯಾವ ಮಣ್ಣು ದೇವ್ರು ಅಂತೀರಿ. ಇಲ್ಲದ ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡಿಲ್ಲ, ಅದೊಂದು ಸಮಸ್ಯೆ ಮಾಡ್ಕೊಂಡು ದೇವ್ರು ದಿನರು ಅಂತ. ಅವನ್ ಬಿಟ್ರೆ ಅರ್ಥ ಕೆಲಸ ಅದಂಗೆ ನಿಮ್ಗೆ ಅಂದ್ರೆ ಎದಕ್ ಬೇಕಾಗೈತಿ? ದೇವ್ರ ಸುದ್ದಿನ ಇಲ್ಲ. ಉಪನಿಷತ್ತುಗಳಲ್ಲಿ ಅದಿಲ್ಲ. ಇಲ್ಲ ವೇದ ಉಪನಿಷತ್ತು ದೇವರು ದಿನರು ಇಲ್ಲ. ಗಣಪತಿ ಈಶ್ವರ ಇಂಥವು ಯಾವ ಇಲ್ಲ. ಇಲ್ಲದ ಕಲ್ಪಿಸ್ಕೊಂಡು ಕಾರಿದ್ದ ಸಮಾಧಾನ ಕೆಡಿಸ್ಕೊಂತಿಲ್ಲ. ಎದಕ್ ಉಪಯೋಗ ಅದಾವ್ರಿ? ಅವ ಬೆರ್ಕಿ ಬುದ್ಧಿ ಅವ್ರು ಮಾಡಿದ್ದು ಅವರು. ಸ್ವಾನುಭವದಿಂದ ನೋಡ್ಕೊಂಡ್ರವಲ್ಲ ಅಂತ. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದ್ದೊಳದೇನು ಸ್ವಾನ ಸೂಕರಂದದೆ ಪಠ್ಯ ಬರೆದುಕೊಂಡಿರು. ದೇವರು ದಿನರು ಅನ್ನೋ ಎಲ್ಲ ನಿನ್ನ ಮನಸ್ಸಿನ ಕಲ್ಪನಾ, ಮಾನವನ ಗ್ರಹಿಕೆ. ನಿಜವಾಗಿ ಇದ್ದದ್ದ ಜರಾಗಿದ್ರೆ ಅವನು ಯಾವುದೇ ಜ್ಞಾನದಿಂದ ತೆಗೆದಾಕಿದ್ದಿಲ್ಲ. ನಿದ್ದೆ ಎತ್ತಿದಾಗ ಇಲ್ಲ ನಾವು, ನಿದ್ದ್ಯಾಗ ಇಲ್ಲ ಅವು. ಎಷ್ಟು ಸತ್ತಿಳು ದೇವ್ರ ಅಲ್ಲ, ಭಾಳ ಸತ್ತಿಳುದೈತಪ್ಪ ದೇವ್ರು. ನಿದ್ದೆ ಎತ್ತಾಗ ಇಲ್ಲ, ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ಇಲ್ಲ. ದೇವರ ಭಯವೇ ಸಂಬದ್ಧ ಅಂತ ಅದಕ್ಕೆ ರಾಮತೀರ್ಥ ಸ್ಪಷ್ಟ ಹೇಳ. ದೇವರು ದಿನರು ಗದ್ದಲ್ಲ ಬಿದ್ರು ಒಬ್ರಿಗೊಬ್ರು ಹೊಡೆದಾಡಿ ಸಾಯ್ತೀರಿ, ತಲೆ ಹೊಡ್ಕೋತೀರಿ ಒಬ್ರಿಗೊಬ್ರು. ನಾನು ದೇವ್ರ ಶ್ರೇಷ್ಠ, ನಿನ್ನ ದೇವ್ರ ಶ್ರೇಷ್ಠ ಗುಂಪು ಮಾಡ್ಕೊಂಡು ಹೊಡೆದಾಡ್ತೀರಿ. ನಿಜವಾಗಿ ದೇವರು ಯಾರು ಅನ್ನೋದು ಗೊತ್ತಿಲ್ಲದಕ್ಕೆ ಕಂಡದಕ್ಕೆ ದೇವರು ಅಂತ ಕೈ ಮುಕ್ಕೊಂತ ಅಡ್ಡಾಡಾಕತ್ತೀರಿ. ನನಗೆ ಎದುರಿಗೆ ಕಾಣೋದಕ್ಕೆ
ಕಾಣೋದು ದೇವ್ರಲ್ಲ, ಅದು ಅರಿವಿಸ್ಕೊಳ್ಳೋದು ಯಾವುದೋ ದೇವರಲ್ಲ, ಜಡ ಅದು. ಅದಿಲ್ಲ ಅರುವಲ್ಲದು ತನ್ನ ಜಡವೆಂದು ಬಿಡುವನೇ ಜಾನರ ದೇವರು. ನಿಜವಾಗಿ ದೇವ್ರನ್ನ ಗೊತ್ತಿರೋ ನಾವು ಕಂಡದಕ್ಕೆ ದೇವ್ರನ್ನ ಕುಂತ ಅಡ್ಡಾಡ್ಕೊಂಡು, ನಿಜವಾಗಿ ರಾಜ ಯಾವ ಸಿಕ್ಕವ್ರಿಗೆ ರಾಜ ಅಂತಾನಲ್ರಿ ಅವನು. ಹಂಗ ನಿಜವಾಗಿ ದೇವರಂದ್ರೆ ನಾನು ಆನಂದ, ದೇವರಂದ್ರೆ ನನ್ನ ಸ್ವರೂಪನ ಇದಕ್ಕಿದ್ದಂಗಿದ್ದು. ನನ್ನಿಂದ ಅರಿವಿಸ್ಕೊಳ್ಳೋದೆಲ್ಲ ಅದ ಹೆಂಗೆ ದೇವ್ರಕ್ಕೈತಿ ಅನ್ನೋದನ್ನು ಒಮ್ಮೆ ವಿಚಾರ ಮಾಡಿದೀನಿ. ಕಾಣೋದು ಹೆಂಗೆ ದೇವ್ರಕ್ಕೈತಿ ಅದು. ಅರಿವಿಸಿಕೊಳ್ಳಲಾರದೆಂದು ಈ ಪಣಿ ಜ್ಞಾನದ ದೇವ. 3 ಕಣ್ಣು ಹಚ್ಕೊಂಡು ಬಂದು ನಿಂತಾನಂದ್ರು ಅದಲ್ಲ, ಹಿಂಗೆ ಗಟ್ಟಿಯಾಗಿ ತಿಳ್ಕೋದು. ಅರಿವಿಸ್ಕೊಳ್ಳೋದು ಯಾವುದೈತಿ ಅದು ಜಡವಾದದ್ದೈತಿ. ಆ ದೇವ್ರು ನಮ್ಮಿಂದ, ನೀವು ಅದನ್ನು ತೆಗಿತೀರೋ ಅವು ನಿಮ್ಮನ್ನು ತೆಗಿತಾವು. ಪಾಳೆ ಹಸ್ತಿ ಅವಕ್ಕೆ ದರ್ಶನಕ್ಕೆ ಹೋಗ್ಯಾನಂತ ಹೋದಿಲ್ಲ, ಹಾಕಿಬಿಟ್ಟಿರ್ತಿ. ಟೈಮ್ ಆದ್ಕೂಲೆ ಅಲ್ಲೇ ಮುಗೀತು ಅವನು. ಅಲ್ಲೇ ಊಟ ಪಾಠ ಎಲ್ಲ ಕೊಡ್ತಾರ. ಯಾಕೆ ಸುಲ್ಗಿ ಮಾಡಿರ್ತಾರ ನೋಡವ್ರು, ಬೋಳ್ಸಿರ್ತಾರ ಎಲ್ಲ. ತಿರುಪತಿ ಹಜಾಮತಿ ಹೌದಿಲ್ಲ, ಎಲ್ಲ ಬೋಳ್ಸಿ ನಿಮ್ಗೆ ಕೊಡ್ತಾರ. ಪಾಳೆ ಹೆಚ್ಚು ಬರೋದಾಗೆ ಎಲ್ಲ ಬೋಳ್ಸೇ ಬಿಟ್ಟಿರ್ತಾರೆ ನೀವು. ಹೆಂಗ ಮಾಡ್ಯಾರ ನೋಡು ಮೆಥಡ್. ದರ್ಶನ ತಗೋಬೇಕಂದ್ರೆ ಹೆಂಗ ಪಾಳೆ ಹೆಚ್ಚಿ ಬಿಸಿನೆಸ್ ಅದಂದ್ರೆ ದೇವರ ಹೆಸರು. ಕಮರ್ಷಿಯಲ್, ದೊಡ್ಡ ಕಮರ್ಷಿಯಲ್. ಇಡೀ ಗೌರ್ಮೆಂಟ್ಗೆ ಸಾಲ ಕೊಡ್ತಾರ ಅವರು. ಏನ್ ಸರ್ಕಾರಕ್ಕನ ಕೋಟಿ ಗಟ್ಲೆ ಹಾಕೈತಿ. ದೊಡ್ಡ ಉತ್ಪನ್ನ ಅಂದ್ರೆ ಅದರಷ್ಟು ಬಿಸಿನೆಸ್ ಮತ್ತೆ ಅದರಿಂದ ಆಗುದು. ಮಳ್ಳ ಜನ ಮಾಡೋ ಜಾತಕ ಮಾಡೋದು. ದೇವ್ರಂದ್ರೆ ಏನು ಗೊತ್ತಿಲ್ಲ, ಹಂಗ ದೇವ್ರ ಅನ್ಕೊಂತ ಜೀವನ ತಿಳ್ಕೊಳ್ಮಟ ಹಂಗ ಬಳ್ಳಿ ಬಿಡೋರ್ ಕೂಡಿ ಹಳ್ಳವನ್ನು ಬಿದ್ದಂತೆ ಅಂದಲ್ಲ ಸರ್ವಜ್ಞ. ಸರಿಯಾದ ಗುರುವಿನ ಮಾರ್ಗದರ್ಶನ ಇರ್ಲಿಲ್ಲ ಅಂದ್ರೆ ಹಿಂಗೆ ಹೋಗುದು. ಅಲ್ಲಿ ದೇವರೈತಿ, ಇಲ್ಲಿ ದೇವರೈತಿ ಚೈತನ್ಯಕ್ಕೆ ಮಾಡ್ಕೊಂಡು ಜೀವನ ಹೋದಾಗ ನೋಡ್ಲಂಗೆ ಇರ್ಬೇಕು. ನೀವು ಪ್ರಾರಂಭ ನೀನು ಅಲ್ಲಿ ಹೋಗೇನಂದ್ರೆ ಸುಧಾ ಹರಿಯೋದಂಗೆ ನೋಡ್ತಾನ. ಕರಿಲೋ ಇಲ್ಲಾಗ ಎಲ್ಲ ಗುಡ್ಡ ಅಡ್ಡಾಡ್ತಾರಲ್ಲ, ಎಲ್ಲ ಅಜ್ಜಾರು ಹೋಗ್ಯಾರ ಒಮ್ಮೆ ಎಲ್ಲ ಗುಡ್ಡ ಕರ್ಕೊಂಡು ಹೋಗ್ಯಾರ. ಆತ್ಮಾನಂದಪ್ಪ ಹನ್ನೊಂದು ಇರ್ತದೆ ಚಕಡ್ಯಾಗ, ನಾಗನೂರಿಂದ ಚಕಡಿ ಹೋಗಿದ್ವು ಅಂತ ಚಕಡ್ಯಾಗ ಕರ್ಕೊಂಡು ಹೋಗ್ಯಾರ. ಅವರೆಲ್ಲ ಇನ್ನು ಅಡಿಗೆ ಮಾಡುವಾಗ ಅದು ಉಪ್ಪು ಬೇಕಾದ್ರೆ ಉಪ್ಪು ತರ ಕಳ್ಸ್ಯಾರ. ಅಲ್ಲಿ ಹರಕಿ ಅದು ಉಪ್ಪು ಸುರಿರ್ತಾರಲ್ಲ ಪೋಳಿಯಿಂದ, ಆ ಪೋಳ್ಯಾನ ಉಪ್ಪು ತಂದು ಕೊಟ್ಟಿದ್ರು ಅಂತ. ಅದೈ ತಗೋ ಮತ್ತೆ ಯಾಕೆ ಮರಾಕ್ ತಗೋತಿ ಅದನ್ನ. ಉಪ್ಪು ಅಲ್ಲಿ ಪೋಳ್ಯ ಸುರಿರ್ತಾರ ಹಿಂದ. ಈಗೆಲ್ಲ ಇದನ್ ಮಾಡ್ಯಾರ, ಆಳ ಹಚ್ಚಾರ ಅವಕ್ಕೆಲ್ಲ. ಪೂಜಾರಿಗಳು ಇಲ್ಲ ಈಗ, ಹೇಗ್ರಿ ನೌಕರು ಅದಾರೆಲ್ಲ. ಹೌದ, ದರ್ಶನಕ್ಕೆಲ್ಲ ಅಂತವ್ರು ನಿಂತಾರ. ಈಗ ರೊಕ್ಕ ತಗೊಂಡ್ ಇದನ್ನ ಮಾಡ ಕಾಯಿ ಹೊಡ್ಯಾಕ ಇವರೆಲ್ಲ ಆಳ ಹಚ್ಚಿಟ್ಟಾರ. ನಾವೊಮ್ಮೆ ಹೋಗಿದ್ದೆ ಅಲ್ಲಿ, ಒಬ್ರು ಗಂಡ ಹಿಂತಿತ್ತು ಎಲ್ಲ ಹುಡುಗು. ನಮ್ಮ ಜೀಪ್ ಇದ್ದಾಗ ಯಾವ ಗಾಡಿ ಸಿಗೋಲ್ಲ. ಹೋಗುನ್ ಮರಿ ಹೊಡೆದ್ ವಕೀಲ, ಅವ್ರ ವಕೀಲನ ಮಗಳು. ಹಾಗೆ ಕರ್ಕೊಂಡು ಹೋಗಿ ನಮ್ಮ ಯಪ್ಪ ದರ್ಶನ ಮಾಡ್ಕೊಂಡ್ ಬರೋಗ್ನಿ ಅಂತ ನಾನು ಕಳಿಸಿದ್. ನಾ ಕುಂಡಿರ್ತೇನೆ ಹೋಗ್ರಿ ಇಲ್ಲಿ ಅಲ್ಲಿ. ಹೋಗಿ ಬರೋಗಪ್ಪ ನೀನು ದೇವಿಗೆ ಭೇಟಿಯಾಗಿ. ನಾ ಎಲ್ಲ ಕೂಡ ನಾನು ನೋಡಿದ್ದಿಲ್ಲ ಸನ್ನಿದಾಗ. ನಮ್ಮ ಜೀಪ್ ಇದ್ದಾಗ ತಗೊಂಡು ಹೋದ್ರು ಅನಿವಾರ್ಯ. ಯಾವ ಗಾಡಿ ಸಿಗುವಲ್ಲ. ಹೊಸ್ದಾಗಿ ಅವರು ಗಂಡ ಹೆಂಡತಿ. ನಾ ದಾಡದಿಂದ ಬರುವಾಗ ತರಬಿದವ ಹಿಂಗಾಗಿತ್ತು. ಊರ್ಗೋಗಿ ಬರ್ತೇನೆ ಅಂತೇಳಿ ಮತ್ತೆ ಬಂದು ಕರ್ಕೊಂಡು ಹೋಗಿ ಏನಿಲ್ಲ. ಮತ್ತೆ ಹೋದ್ರು ಅಲ್ಲಿ ನೋಡ್ಕೊಂತ ಇರುದು ಹೆಂಗೈತಂತ. ಸಾಕ್ರೆಟಿಸ್ ಎಲ್ಲ ನೋಡ್ತಿದ್ದಂತ, ಬಜಾರ್ದಾಗೆಲ್ಲ ನೋಡಿ ಅಡ್ಡಾಡ್ತಿದ್ದಂತ. ಎಲ್ಲಾರು ಕೂಡ ಅಡ್ಡಾಡವ ನೋಡಿ ನೋಡ್ದಂಗಿರ್ತಿತ್ತು. ಯಾವ್ದನ್ನು ಹಚ್ಕೊಳ್ದಂಗ. ಹಂಗೆ ಎಲ್ಲಾದ್ರಾಗೂ ಇದ್ದು ಇಲ್ಲದಂಗೆ ಇರಕ್ಕೆ ಕಲಿಬೇಕಲ್ಲ, ಹಚ್ಕೊಳ್ದಂಗ. ಅದು ಬಹಳ ಕಠಿಣ ಐತಿ. ನಾವು ಅದೇ ಸತ್ಯ ಅಂತ ತಿಳ್ಕೊಂಡು ಅದ್ರ ಬೆನ್ನೈತಿ ನಾವು ಜೀವನ ಎಲ್ಲ ಹಾಳು ಮಾಡಿ
ಸತ್ಯವಾದದ್ದು ಯಾವುದದ ಮಿಥ್ಯ ಆದದ್ದು ಯಾವುದು ನೋಡ್ಬೋದು. ವಿವೇಕ ಇಲ್ಲದ ಹೊರತು ಮತ್ತಂಗೆ ಹೋಗೋದು. ಬಿಡೋಣ. ಸರಿ.